ಯೇಸು ಸ್ವಾಮಿ ಈ ಒಂದು ಶುಭ ಶುಕ್ರವಾರ ದಿನದಲ್ಲಿ ಕ್ರೂಜೆಯಲ್ಲಿ ತೂಗು ಹಾಕಲ್ಪಟ್ಟಂಥ ಒಂದು ಕಾರ್ಯವನ್ನು ಕುರಿತಾಗಿ ನಾವು ಈ ಒಂದು ಸಮಯದಲ್ಲಿ ಧ್ಯಾನಿಸೋದಕ್ಕೆ ಹೋಗುತ್ತೇವೆ. ಮೊದಲನೇದಾಗಿ ಕ್ಷಮಿಸು ಎಂಬಂಥ ಮಾತನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ಳುತ್ತೇನೆ. ಸತ್ಯವೇದದಲ್ಲಿ ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 24ನೇ ವಾಕ್ಯ. ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆ ಎಂಬುದನ್ನು ಅರಿಯರು ಅಂದನು. ಈ ಒಂದು ವಾಕ್ಯಕ್ಕಾಗಿ ಒಂದು ನಿಮಿಷ ನಾವು ತಲೆಯನ್ನು ತಗ್ಗಿಸಿ ನಾವು ಪ್ರಾರ್ಥಿಸೋಣ. ಪರಿಶುದ್ಧವಾದ ದೇವನೇ, ನಿನ್ನ ವಾಕ್ಯದ ಮುಖಾಂತರವಾಗಿ ನಮ್ಮ ಸಂಗಡ ಮಾತನಾಡು ಸ್ವಾಮಿ. ಇಲ್ಲಿ ಕೂಡಿ ಬಂದುವಂಥ ಪ್ರತಿಯೊಬ್ಬರ ಹೃದಯದೊಂದಿಗೆ ನೀನು ಮಾತನಾಡು ಸ್ವಾಮಿ. ಒಬ್ಬೊಬ್ಬರ ಸಂಗಡ ನೀವು ಮಾತನಾಡು. ಯೇಸುವಿನ ನಾಮದಲ್ಲಿ ನನ್ನ ಪ್ರಾರ್ಥನೆಯನ್ನು ಕೇಳಿ ತಂದೆಯೇ, ಆಮೆನ್. ಹಲ್ಲೆಲೂಯ. ಇಂದು ಶುಭ ಶುಕ್ರವಾರ. ಲೋಕದ ಪಾಪದ ನಿವಾರಣಕ್ಕಾಗಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನನ್ನು ತನ್ನನ್ನು ತಾನೇ ಯಜ್ಞವಾಗಿ ಅರ್ಪಿಸಿಕೊಂಡಂಥ ಪವಿತ್ರವಾದ ದಿನವಾಗಿದೆ. ನಂಬಿಕೆಯಿಂದ ಕಲ್ವಾರಿ ಶಿಲುಬೆಯನ್ನು ನಾವು ನೋಡುವಂಥವರಾಗಿರಬೇಕು. ಯೇಸು ಕ್ರಿಸ್ತನ ರಕ್ತದ ಮಡುವಿನಲ್ಲಿ ಅವರು ತೋಯುತ್ತಿದ್ದಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಗಮನಿಸುತ್ತೇವೆ. ನಿಮಗಾಗಿ ಅವರು ಶಿಲುಬೆಯಲ್ಲಿ ಗೋಳಾಡಿದ್ದನ್ನು ನಾವು ಗಮನಿಸುತ್ತೇವೆ. ತಂದೆಯೊಂದಿಗೆ ನಿಮಗಾಗಿ ಮನವಿಗಳನ್ನು ಮಾಡುವುದನ್ನು ನಾವು ಗಮನಿಸುತ್ತೇವೆ. ಆತನು ಹೃದಯದ ಆಳದಿಂದ ಎಂತಕ್ಕೋಸ್ಕರ ಈ ಕಾರ್ಯವನ್ನು ಹೇಳಿದರಂತ ಹೇಳಿದ್ರೆ, ತನ್ನ ಮಕ್ಕಳ ಪಾಪ ಕ್ಷಮೆಯನ್ನು ನಿಶ್ಚಯ ಹೊಂದಿಕೊಳ್ಳಬೇಕೆಂಬುದಕ್ಕೋಸ್ಕರನೇ ಆತನು ಅಂತರ್ಯದಿಂದ ಹೋರಾಟ, ಜೀವಕರವಾದ ಮಾತುಗಳನ್ನು ಆತ್ಮಭಾರದಿಂದ, ದಾಹದಿಂದ ಈ ಒಂದು ಮಾತನ್ನು ಹೇಳಿದನು. ನೋಡಿರಿ, ಯಾವ ಅಪರಾಧವನ್ನು ಮಾಡದೇ ಇರುವಂಥ ಯೇಸು ಕ್ರಿಸ್ತನ ಗುಣಪಡಿಸುವಂಥ ಕೈಗಳಿಗೆ ಮೊಳೆ ಒಡೆದರು. ಹಾಗಾದರೆ ಯೇಸು ಸ್ವಾಮಿ ಯಾವ ತಪ್ಪನ್ನು ಮಾಡದೇ ಇರುವಂಥ ಸಮಯದಲ್ಲಿ ಅವರ ಕೈಗಳಿಗೆ ಮೊಳೆ ಒಡೆಯಲ್ಪಟ್ಟಿತು, ಅವರ ಶರೀರ ಬಾಧಿಸಲ್ಪಟ್ಟಿತು. 39 ಚಡಿ ಏಟು, 40ಗೆ ಒಂದು ಕಡಿಮೆ 39 ಚಡಿ ಏಟನ್ನು ಅವರು ತಿಂದರು. ಅದು ಬಾರುಗೋಲಿನ ಮುಖಾಂತರವಾಗಿ. ಸತ್ಯವೇದ ಹೇಳುತ್ತದೆ, ನೇಗಿಲನ್ನು ಹೇಗೆ ಹೊಲದಲ್ಲಿ ಉಳುತ್ತಾರೋ ಅದೇ ರೀತಿಯಾಗಿ ಆತನ ಬೆನ್ನಿನ ಮೇಲೆ ಉತ್ತಿದರು ಎಂಬುದಾಗಿ ಹೇಳಿ ನಾವು ಓದುತ್ತೇವೆ. ಹಾಗಾದರೆ ಯೇಸು ಸ್ವಾಮಿ ತನ್ನ ಶರೀರದಲ್ಲಿ ಬಾಧೆ ಪಡುತ್ತಾ ಇದ್ದನು, ನೋವನ್ನು ಅನುಭವಿಸುತ್ತಾ ಇದ್ದನು, ಸಂಕಟವನ್ನು ಅನುಭವಿಸುತ್ತಾ ಇದ್ದನು. ಒಬ್ಬ ನೀತಿವಂತನಿಗೆ ಸಂಭವಿಸಿದಂಥ ಅನೇಕ ನೋವು ಆತನ ಶರೀರದಲ್ಲಿ ಅನುಭವಿಸುತ್ತಾ ಇದ್ದನು. ಹಾಗಾದರೆ ಯೇಸುವಿನ ಮೇಲೆ ಮನಸ್ಸಾಕ್ಷಿ ಇಲ್ಲದವರಾಗಿ, ಅಲ್ಲಿರುವಂಥ ಜನರು ಮನಸ್ಸಾಕ್ಷಿ ಇಲ್ಲದವರಾಗಿ ಯೇಸುವನ್ನು ಶಿಲುಬೆಗೆ ಹಾಕಿಸಬೇಕೆಂಬುದಾಗಿ ಹೇಳಿ ಅವರು ಕೂಗುತ್ತಾ ಇದ್ದರು. ನೋಡಿರಿ, ಒಬ್ಬ ಮನಸ್ಸಾಕ್ಷಿ ಇಲ್ಲದಂಥ ವ್ಯಕ್ತಿಗಳು ಯೇಸುವನ್ನು ಕುರಿತು ಶಿಲುಬೆಗೆ ಹಾಕಬೇಕೆಂಬುದಾಗಿ ಹೇಳಿ ಆ ಒಂದು ಸ್ಥಳದಲ್ಲಿ ಕೂಗುವುದಕ್ಕೆ ಪ್ರಾರಂಭಿಸಿದರು. ಯೇಸು ಕ್ರಿಸ್ತನಿಂದ ಅದ್ಭುತ ಹೊಂದಿಕೊಂಡವರು, ಯೇಸು ಕ್ರಿಸ್ತನಿಂದ ಸೂಚಕ ಕಾರ್ಯವನ್ನು ನೋಡಿದವರು, ಯೇಸು ಕ್ರಿಸ್ತನಿಂದ ಮಹತ್ ಕಾರ್ಯಗಳನ್ನು ಕಂಡಂಥವರು ಇವತ್ತು ಯೇಸುವನ್ನ ಕುರಿತಾಗಿ ಶಿಲುಬೆಗೆ ಹಾಕಬೇಕೆಂಬುದಾಗಿ ಹೇಳುವಂಥ ಕಾರ್ಯವನ್ನು ಗಮನಿಸುತ್ತೇವೆ. ಹಾಗಾದರೆ ಯೇಸುವಿನ ಮೇಲೆ ಅಲ್ಲಿದ್ದಂಥ ಜನರು ಎಷ್ಟು ವಿರುದ್ಧವಾಗಿದ್ದರೋ, ಎಷ್ಟು ವೈರಾಗ್ಯವಾಗಿದ್ದರೋ ಯೋಚನೆ ಮಾಡಿ ನೋಡಿ. ಒಬ್ಬ ಮನುಷ್ಯನನ್ನು ಶಿಲುಬೆಗೆ ಹಾಕುವುದಕ್ಕೋಸ್ಕರ ಅಲ್ಲಿರುವಂಥ ಜನರೆಲ್ಲರೂ ಕೂಡ ನೋಡಿರಿ, ಅನೇಕರು ವೈರಾಗ್ಯವುಳ್ಳವರಾಗಿದ್ದರು. ಯಾರನ್ನು ಶಿಲುಬೆಗೆ ಹಾಕಿಸೋದಕ್ಕೆ? ಯೇಸುವನ್ನು ಶಿಲುಬೆಗೆ ಹಾಕಿಸೋದಕ್ಕೆ. ಒಬ್ಬ ಪಾಪ ಮಾಡಿದವನನ್ನು ಅಥವಾ ಒಬ್ಬ ಕಳ್ಳತನ ಮಾಡಿದವನನ್ನು, ಒಬ್ಬ ಸುಳ್ಳುಗಾರರನ್ನು, ಒಬ್ಬ ವ್ಯಭಿಚಾರ ಮಾಡಿದವರನ್ನು ಅವರು ಶಿಲುಬೆಗೆ ಹಾಕಬೇಕೆಂಬುದಾಗಿ ಬಯಸಲಿಲ್ಲ. ನಿರಪರಾಧಿಯಾಗಿದ್ದಂಥ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಬೇಕೆಂಬುದಾಗಿ ಪ್ರಯತ್ನಿಸಿದರು. ಆ ಒಂದು ಸ್ಥಳದಲ್ಲಿ ದೋಷವಿಲ್ಲದಿರುವಂಥ ಯೇಸುವನ್ನು ಶಿಲುಬೆಗೆ ಹಾಕಬೇಕೆಂಬುದಾಗಿ ಹೇಳಿ ನಿರ್ಧರಿಸಿದರು. ಹಾಗಾದರೆ ಯೇಸು ಆ ಒಂದು ಸ್ಥಳದಲ್ಲಿ ಇರುವಂಥ ಸಮಯದಲ್ಲಿ ಮನಸ್ಸಾಕ್ಷಿ ಇಲ್ಲದವರಾಗಿದ್ದರು. ಆತನ ಮೇಲೆ ಇಲ್ಲದಿರುವಂಥ ಆರೋಪಗಳನ್ನು ಹೊರಿಸುತ್ತಾ ಇದ್ದರು. ಹಾಗಾದರೆ ಮನುಷ್ಯನ ಜೀವಿತದಲ್ಲಿ ನೋಡಿರಿ, ಯೇಸು ಸ್ವಾಮಿ ಆ ಒಂದು ಸ್ಥಳದಲ್ಲಿ ಒಬ್ಬ ಪಾರ್ಶ್ವ ರೋಗಿನ ನೋಡಿ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ ಹೇಳುವಾಗ ಅಲ್ಲಿರುವಂಥ ಜನರೆಲ್ಲರೂ ಪಾಪ ಕ್ಷಮಿಸುವುದಕ್ಕೆ ಇವನಿಗೇನು ಅಧಿಕಾರ ಇದೆ, ಈತನಿಗೇನು ಅಧಿಕಾರ ಇದೆ,
ಈತನಿಗೆ ಏನೋ ಒಂದು ಸಾಮರ್ಥ್ಯ ಇದೆ, ದೇವರಿಗೆ ಮಾತ್ರನೇ ಹೊರತು ಮತ್ಯಾವ ಮನುಷ್ಯನಿಗೂ ಈ ಒಂದು ಸಾಮರ್ಥ್ಯವಿಲ್ಲವಲ್ಲ ಎಂಬುದಾಗಿ ಹೇಳಿ ಯೇಸುವಿನ ಮೇಲೆ ಆ ಸ್ಥಳದಲ್ಲಿ ಗೊಣಗುಟ್ಟುವುದಕ್ಕೂ ಯೇಸು ಸ್ವಾಮಿಗೆ ವಿರುದ್ಧವಾಗಿ ಮಾತನಾಡುವುದಕ್ಕೂ ಪ್ರಾರಂಭಿಸಿದರು. ಆದರೆ ಯೇಸು ಅವರ ಮನಸ್ಸಿನ ಅರ್ಥವನ್ನು ತಿಳಿದುಕೊಂಡು ಅವರಿಗೆ ಹೇಳಿದರು, ಪಾಪ ಕ್ಷಮಿಸುವುದು ಉತ್ತಮನ ಅಥವಾ ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡೆಯುವುದು ಉತ್ತಮನ? ಅವಾಗ ಮನುಷ್ಯನಿಗೆ ಹೇಳಿದ್ರು, ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡೆ ಎಂಬುದಾಗಿ ಹೇಳಿದ್ರು. ಹಾಗಾದರೆ ಗುಣಪಡಿಸುವಂಥ ಕೈಗಳಿಗೆ ಅಲ್ಲಿ ಮಳೆ ಹೊಡೆಯಲ್ಪಟ್ಟಿತು. ನೋಡಿ, ಗುಣಪಡಿಸಿದ್ರು, ಯಾವುದೇ ಅಪರಾಧ ಮಾಡಲಿಲ್ಲ. ಒಬ್ಬ ಮನುಷ್ಯನು ಅನಾರೋಗ್ಯವಾಗಿರುವಾಗ ಆ ಮನುಷ್ಯನಿಗೆ ದೇವರು ಯೇಸುಸ್ವಾಮಿ ಏನು ಮಾಡಿದ್ರು, ಗುಣಪಡಿಸಿದ್ರು. ಆ ಗುಣಪಡಿಸಿದಂಥ ಕೈಗಳಿಗೆ ಮಳೆ ಹೊಡೆಯಲ್ಪಟ್ಟಿತ್ತು. ಯಾವ ಅಪರಾಧ ಮಾಡದಿರುವಂಥ ಕೈಗಳಿಗೆ ಮಳೆ ಹೊಡೆಯಲ್ಪಟ್ಟಿತ್ತು. ಎರಡನೇದಾಗಿ ನಾವು ಗಮನಿಸುತ್ತೇವೆ, ಒಂದು ವ್ಯಭಿಚಾರಿ ಸ್ತ್ರೀಯು ಅಲ್ಲಿ ಫರಿಸಾಯರು ಕೈಗೆ ಸಿಕ್ಕಿ ಬಿದ್ದಳು ಎಂಬುದಾಗಿ ಹೇಳಿ ಯೇಸುವಿನ ಸನ್ನಿಧಾನದಲ್ಲಿ ಕೊಂಡು ತರ್ತಾರೆ. ಯೇಸುವಿನ ಸನ್ನಿಧಾನದಲ್ಲಿ ಕೊಂಡು ತರುವಾಗ ಆ ಸ್ಥಳದಲ್ಲಿ ಯೇಸು ಸ್ವಾಮಿ ಹತ್ರ ಹೇಳ್ತಾರೆ, ಈಕೆಯು ಪಾಪ ಮಾಡುತ್ತಿದ್ದಾಗಲೇ ಕೈಗೆ ಸಿಕ್ಕಿ ಬಿದ್ದಳು, ಸತ್ಯದ ಧರ್ಮ ಪ್ರಮಾಣ ಹೇಳುತ್ತದೆ ಆಕೆಯನ್ನು ಕಲ್ಲೊಡೆದು ಕೊಲ್ಲಬೇಕೆಂಬುದಾಗಿ ಹೇಳ್ತದೆ. ಹಾಗಾದ್ರೆ ನೀವೇನು ಹೇಳ್ತೀರಿ ಎಂಬುದಾಗಿ ಹೇಳಿ ಯೇಸು ಸ್ವಾಮಿನಲ್ಲಿ ಕೇಳ್ತಾರೆ. ಹಾಗಾದರೆ ಒಬ್ಬ ನೀತಿವಂತನನ್ನ, ಒಬ್ಬ ಪರಿಶುದ್ಧವಂತನನ್ನ, ಯಾವ ಅಪರಾಧ ಮಾಡದಿರುವಂಥ ಒಬ್ಬ ವ್ಯಕ್ತಿಯನ್ನ ಅಲ್ಲಿರುವಂಥ ಜನರು ಪರೀಕ್ಷಿಸುವುದಕ್ಕೆ ಪ್ರಾರಂಭಿಸಿದರು. ಯೇಸುವನ್ನು ಆ ಸ್ಥಳದಲ್ಲಿ ಪರೀಕ್ಷಿಸುವುದಕ್ಕೆ ಪ್ರಾರಂಭಿಸಿದರು. ಹಾಗಾದರೆ ಯೇಸು ಹೇಳ್ತಾರೆ, ಯಾವನು ತಪ್ಪು ಮಾಡಲಿವೋ ಮೊದಲು ಕಲ್ಲು ಆಕೆಯ ಮೇಲೆ ಹಾಕಲು ಎಂಬುದಾಗಿ ಹೇಳಿದ ತಕ್ಷಣ ಬಂದಂಥ ಎಲ್ಲರೂ ಕೂಡ ಏನು ಮಾಡಿದ್ರು, ಕಲ್ಲುಗಳನ್ನು ತಂದವಂಥವರು ಅಲ್ಲೇ ಹಾಕಿ ಹೊರಟು ಹೋದರು. ಆವಾಗ ಯೋಚನೆ ಮಾಡಿ ನೋಡಿ, ಪ್ರತಿಯೊಬ್ಬ ಮನುಷ್ಯನು ಪಾಪ ಮಾಡ್ತಾ ಇದ್ದಾನೆ, ಪ್ರತಿಯೊಬ್ಬ ಮನುಷ್ಯನು ಪಾಪದೊಳಗಡೆ ಜೀವಿಸುತ್ತಾ ಇದ್ದಾನೆ. ಆದ್ದರಿಂದಲೇ ಆಕೆಯ ಮೇಲೆ ಕಲ್ಲನ್ನು ಹಾಕೋದೇ ಇರುವುದರಿಂದ ತಮ್ಮಲ್ಲಿದ್ದಂಥ ಕಲ್ಲುಗಳನ್ನೆಲ್ಲ ಅಲ್ಲೇ ಎಸೆದು ಹೋದರು. ಹಾಗಾದರೆ ಯಾರು ಅಲ್ಲಿ ಕುಳಿತುಕೊಂಡಿದ್ದಾರೆ? ಒಬ್ಬ ಪರಿಶುದ್ಧವಂತನೋ, ಒಬ್ಬ ನೀತಿವಂತನೋ, ಯಾವ ಅಪರಾಧ ಮಾಡದಿರುವಂಥ ಒಬ್ಬ ವ್ಯಕ್ತಿ ನೆಲದ ಮೇಲೆ ಕುಳಿತುಕೊಂಡು ಬರಿತಿದ್ದಂಥ ವ್ಯಕ್ತಿ ಆಕೆಯನ್ನು ನೋಡಿ ಯೇಸು ಸ್ವಾಮಿ ಕೇಳ್ತಾರೆ, ನಿನ್ನ ಮೇಲೆ ಯಾರು ಕಲ್ಲು ಹಾಕಿಲ್ವಲ್ಲಮ್ಮ ಅಂತ ಕೇಳುವಾಗ ಆಕೆ ಹೇಳ್ತಾಳೆ, ಇಲ್ಲ, ಯಾರು ಕಲ್ಲು ಹಾಕಲಿಲ್ಲ. ಹಾಗಾದ್ರೆ ನಾನು ಕೂಡ ನಿನಗೇನು ಮಾಡುವುದಿಲ್ಲ, ಇನ್ನು ಮೇಲೆ ನೀನು ಪಾಪ ಮಾಡಬೇಡ, ಹೋಗಿ ಎಂಬುದಾಗಿ ಹೇಳಿದ್ರು. ಹಲ್ಲೆಲೂಯಾ. ಹಾಗಾದ್ರೆ ಯೋಚನೆ ಮಾಡಿ ನೋಡಿ, ಒಂದು ಪಾಪ ಮಾಡುತ್ತಿದ್ದಂಥ ಸ್ತ್ರೀಯನ್ನ ಯೇಸು ಸ್ವಾಮಿ ಕ್ಷಮಿಸಿದರು. ಒಂದು ಮನಸ್ಸಾಕ್ಷಿ ಇಲ್ಲದಿರುವಂಥ ಜನರನ್ನ ಯೇಸು ಸ್ವಾಮಿ ಮನಪೂರ್ವಕವಾಗಿ ಕ್ಷಮಿಸುವುದಕ್ಕೆ ಪ್ರಾರಂಭಿಸಿದರು. ಅದಕ್ಕಾಗಿಯೇ ಅವರು ಶಿಲುಬೆಯಲ್ಲಿ ತೂಗಲ್ಪಡುವಂಥ ಸಮಯದಲ್ಲಿ ಮೊದಲನೆಯ ಮಾತು ಹೇಳುತ್ತದೆ, ತಂದೆಯೇ ಇವರ ಪಾಪಗಳನ್ನು, ಇವರ ತಪ್ಪುಗಳನ್ನು ಕ್ಷಮಿಸು ಎಂಬುದಾಗಿ ಹೇಳಿದರು. ತಂದೆಯೇ ಇವರನ್ನು ಕ್ಷಮಿಸು ಎಂಬುದಾಗಿ ಹೇಳೋದಕ್ಕೆ ಪ್ರಾರಂಭಿಸಿದರು. ಹಾಗಾದರೆ ಕ್ಷಮಿಸು ಎಂಬುದ ಪದದ ಅರ್ಥ ಏನಂತ ಹೇಳಿದ್ರೆ, ಆತನು ಪರಿಪೂರ್ಣವಾಗಿ ನಮ್ಮನ್ನು ಪ್ರೀತಿಸಿದ್ದಾನೆ ಎಂಬುದಾಗಿ ಅರ್ಥ ಅಲ್ವಾ. ಇವತ್ತು ನಮಗೆ ದ್ವೇಷ ಇದ್ದರೆ ನಾವು ಯಾರನ್ನು ಪ್ರೀತಿ ಮಾಡೋದಕ್ಕಾಗೋದಿಲ್ಲ. ನಮ್ಮಲ್ಲಿ ಹಗೆತನ ಇರುವುದಾದರೆ ನಾವು ಪ್ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮಲ್ಲಿ ಕೋಪ ಇರುವುದಾದರೆ ನಾವು ಪ್ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮಲ್ಲಿ ಕೆಟ್ಟತನ ಇರುವುದಾದರೆ ನಾವು ಪ್ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ದುಷ್ಟತನ ಇರುವುದಾದರೆ ಒಬ್ಬನನ್ನು ಕ್ಷಮಿಸುವುದಕ್ಕೆ ನಮ್ಮ ಮನಸ್ಸು ಒಪ್ಪೋದಿಲ್ಲ. ಹಾಗಾದರೆ ಯೇಸು ಕ್ರಿಸ್ತನ ಹೃದಯದ ಒಳಗಡೆ ಯಾವುದೇ ರೀತಿಯಾದ ಕಪಟತನವಿಲ್ಲದ ಹಾಗೆ ಸಂಪೂರ್ಣವಾದ ಹೃದಯದಿಂದ ಅವರು ಶಿಲುಬೆಯಲ್ಲಿ ನೇತಾಡುತ್ತಿರುವಾಗ, ರಕ್ತದ ಮಡುವಿನಲ್ಲಿ ಇರುವಾಗ, ಕೈಗಳಲ್ಲಿ ಮಳೆಗಳು ಒಡೆಯಲ್ಪಟ್ಟಿರುವಾಗ, ಕಾಲಿನಲ್ಲಿ ಮಳೆ ಹೊಡೆಯಲ್ಪಟ್ಟಿರುವಾಗ, ತಲೆಯಲ್ಲಿ ಮುಳ್ಳಿನ ಕಿರೀಟವನ್ನು ಎಡೆದು ಅವರಿಗೆ ಒಡೆದಿರುವಾಗ, ಶರೀರ ಪೂರ್ತಿಯಾಗಿ ರಕ್ತದಿಂದ ಮಡುವಿನಿಂದ ಇರುವಂಥ ಸಮಯದಲ್ಲೂ ಕೂಡ, ಆ ನೋವಿನಲ್ಲಿ ಇರುವಂಥ ಸಮಯದಲ್ಲೂ ಕೂಡ ತಂದೆಯೇ ಇವರನ್ನು ಕ್ಷಮಿಸು ಎಂಬುದಾಗಿ ಹೇಳಿದನು. ಹಲ್ಲೆಲೂಯಾ. ಹಾಗಾದರೆ ಯೋಚನೆ ಮಾಡಿ ನೋಡಿ, ಅವರ ಪ್ರೀತಿ ಎಂಥದ್ದು ಎಂಬುದಾಗಿ ಹೇಳಿ. ಇಲ್ಲಿ ಕುಳಿತುಕೊಂಡಿರುವಂಥ ನಮ್ಮ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಆ ಒಂದು ಪ್ರೀತಿ ಇದೆಯಾ? ಕ್ಷಮಿಸುವಂಥ ಪ್ರೀತಿ ಇದೆಯಾ? ಒಬ್ಬರು ನಿನಗೆ ತಪ್ಪು ಮಾಡಿದಾಗ ಅವ್ರನ್ನ ತಪ್ಪುಗಳನ್ನು ಕ್ಷಮಿಸುವಂಥ ಗುಣ ನಿನಗಿದೆಯಾ? ನಿನ್ನ ಕುಟುಂಬದಲ್ಲಿ ಯಾರಾದರೂ ತಪ್ಪು ಮಾಡುವಾಗ ಅವರಿಗೆ ತಪ್ಪನ್ನು ಕ್ಷಮಿಸುವಂಥ ಗುಣ ಇದೆಯಾ? ನಿನ್ನ ಸಹೋದರನಿಗೋ, ನಿನ್ನ ಸಹೋದರಿಗೋ, ಅಥವಾ ನಿನ್ನ ಒಡ ಹುಟ್ಟಿದವರಿಗೋ, ಅಥವಾ ನೀನು ಕಟ್ಟಿಕೊಂಡಿರುವಂಥ ಗಂಡನಿಗೋ, ನಿನ್ನ ಹೆಂಡತಿಗೋ ಕ್ಷಮಿಸುವಂಥ ಗುಣ ನಿನ್ನೊಳಗಡೆ ಇದೆಯಾ? ಹಾಗಾದರೆ ಯೇಸು ಸ್ವಾಮಿನ ಅಲ್ಲಿ ತೂಗ ಹಾಕಲ್ಪಡುವಂಥ ಸಮಯದಲ್ಲಿ ಚರಿತ್ರೆ ಹೇಳುತ್ತದೆ, ಒಂದು ಮಗು ಜ್ವರದಲ್ಲಿ ನರಳುತ್ತಾ ಇರುವಾಗ ಏನು ಹೇಳುತ್ತೆ? ಅಮ್ಮ 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 ಅಂತಲೇ ಕೂಗ್ತಾ ಇರುತ್ತೆ ಅಲ್ವಾ. ಜ್ವರದಲ್ಲಿ ನರಳುತ್ತಿರುವಂಥ ಮಗುನ ನೋಡಿ ಅದು ಅಮ್ಮ ಅಮ್ಮ ಅಂತಲೇ ಕೂಗ್ತಾನೆ ಇರುತ್ತೆ. ಹಾಗಾದರೆ ಯೇಸು ಸ್ವಾಮಿಯು ಕೂಡ ಆ ನೋವಿನಲ್ಲಿ ಇರುವಂಥ ಸಮಯದಲ್ಲೂ ಕೂಡ ಅದು ಅವ್ರ ಬಾಯಿನಲ್ಲಿ ಬರ್ತಾ ಇದ್ದಂಥ ಕಾರ್ಯ ಏನಂತ ಹೇಳಿದ್ರೆ, ತಂದೆಯೇ ಇವರನ್ನು ಕ್ಷಮಿಸು, ತಂದೆಯೇ ಇವರನ್ನು ಕ್ಷಮಿಸು, ತಂದೆಯೇ ಇವರನ್ನು ಕ್ಷಮಿಸು ಎಂಬುದಾಗಿ ಹೇಳಿ ಚರಿತ್ರೆ ಹೇಳುತ್ತೆ. ಅವರು ಈ ರೀತಿಯಾಗಿ ಹೇಳ್ತಾನೆ ಇದ್ರಂತ ಚರಿತ್ರೆ ಹೇಳುತ್ತೆ. ಹಾಗಾದರೆ ಅವರ ಗುಣ ಹೇಗಿದೆ ಎಂಬುದಾಗಿ ಯೋಚನೆ ಮಾಡಿ ನೋಡಿ. ತಂದೆ ಹತ್ರ ಯೇಸು ಕ್ರಿಸ್ತನು ಒಬ್ಬ ಮಕ್ಕಳ ಪಾಪಗಳನ್ನು ಕ್ಷಮಿಸುವುದಕ್ಕೋಸ್ಕರ ಅವರು ರಕ್ತದ ಮಡುವಿನಲ್ಲಿದ್ದರೂ ಕೂಡ,
ಬಾಧೆಯಲ್ಲಿ ಇದ್ದರೂ ಕೂಡ, ಸಂಕಟವನ್ನು ಅನುಭವಿಸುತ್ತಾ ಇದ್ರೂ ಕೂಡ, ಆ ಒಂದು ಉರಿಯಲ್ಲಿ ಇದ್ರೂ ಕೂಡ, ಅವರು ನೋವನ್ನು ಅನುಭವಿಸುತ್ತಾ ಇದ್ರು ಕೂಡ ಅವ್ರ ಬಾಯಿಂದ ಬರುತ್ತಿದ್ದಂಥ ಮಾತು ಏನಂತ ಹೇಳಿದ್ರೆ, ತಂದೆಯೇ ಇವರನ್ನು ಕ್ಷಮಿಸು. ಹಾಗಾದರೆ ಪಾಪವನ್ನು ಕ್ಷಮಿಸುವುದಕ್ಕೆ ಕೈಗಳಿಗೆ ಏನು ಮಾಡಿದ್ರು, ಮಳೆಗಳನ್ನು ಒಡೆಯುವುದಕ್ಕೆ ಪ್ರಾರಂಭಿಸಿದರು. ನೋಡಿ, ಯೇಸು ಸ್ವಾಮಿ ಶಿಷ್ಯರ ಕಾಲನ್ನು ತೊಳಿತಾರೆ. ಶಿಷ್ಯರ ಕಾಲನ್ನು ತೊಳೆಯುವಂಥ ಸಮಯದಲ್ಲಿ ಅವರು ಕೈಗಳು ಬೋಗಣಿಯಿಂದ ನೀರನ್ನು ತೆಗೆದುಕೊಂಡು ಅವ್ರ ಕಾಲುಗಳನ್ನು ತೊಳೆದ ಮೇಲೆ ನಂತರ ಅವರ ಸೊಂಟದಲ್ಲಿ ಕಟ್ಟಿಕೊಂಡುವಂಥ ಕೈಪಾಡವನ್ನು ತೆಗೆದುಕೊಂಡು ಅವರ ಕಾಲುಗಳನ್ನು ಒರೆಸಿದ್ರು. ಆದರೆ ಅಂಥ ಕೈಗಳಿಗೆ ಏನಾಯಿತು, ಮಳೆ ಒಡೆಯಲ್ಪಟ್ಟಿತು. ಅಂಥ ಕೈಗಳಿಗೆ ಮಳೆ ಒಡೆಯಲ್ಪಟ್ಟಿತ್ತು. ಯೋಚನೆ ಮಾಡಿ ನೋಡಿ, ಅದು ಗುಣ ಏನು ತೋರಿಸುತ್ತೆ? ಒಂದು, ನನ್ನಲ್ಲಿ ಯಾವುದೇ ರೀತಿಯಾದ ಅಪರಾಧ ಇಲ್ಲ, ನಿನ್ನ ಮೇಲೆ ಯಾವುದೇ ರೀತಿಯಾದ ಕೋಪ ಇಲ್ಲ, ನಿನ್ನ ಮೇಲೆ ಯಾವುದೇ ರೀತಿಯಾದ ಹಗೆತನ ನನಗಿಲ್ಲ, ನಿನ್ನ ಮೇಲೆ ಯಾವ ದ್ವೇಷ ಇಲ್ಲ ಎಂಬುದಾಗಿಯೇ ಅದನ್ನು ಸೂಚಿಸುತ್ತೆ. ಯಾಕೆಂದರೆ ಯೇಸು ಸ್ವಾಮಿ ಆ ಒಂದು ಸ್ಥಳದಲ್ಲಿ ಕಾಲುಗಳನ್ನು ತೊಳೆದು, ಬೋಗಿಣಿಯಿಂದ ಅವರ ಕಾಲುಗಳನ್ನು ತೊಳೆದು ಅವರ ಕೈಪಾವಡದಿಂದ ಒರೆಸಿದ್ರೆ ಅದರ ಅರ್ಥ ಏನು? ಯೇಸು ಸ್ವಾಮಿನೇ ತಂದೆ, ಅವ್ನು ನೋಡಿರಿ, ಪರಲೋಕದಿಂದ ಬಂದಂಥ ಯೇಸು ಸ್ವಾಮಿನೇ ತನ್ನನ್ನು ತಗ್ಗಿಸಿಕೊಂಡರು. ನಿಮ್ಮ ಮೇಲೆ ನನಗೆ ಯಾವ ದ್ವೇಷ ಇಲ್ಲ ಎಂಬುದಾಗಿ ತೋರಿಸುತ್ತದೆ, ನಿಮ್ಮ ಮೇಲೆ ಯಾವ ರೀತಿಯಾದ ಹಗೆತನ ಇಲ್ಲ ಎಂಬುದಾಗಿ ತೋರಿಸುತ್ತದೆ, ನಿನ್ನ ಮೇಲೆ ಯಾವುದೇ ರೀತಿಯಾದ ಕೋಪ ನನಗಿಲ್ಲ ಎಂಬುದಾಗಿ ತೋರಿಸುವಂಥ ಕಾರ್ಯವನ್ನು ಕುರಿತು ಆ ಸ್ಥಳದಲ್ಲಿ ನಾವು ಗಮನಿಸುತ್ತೇವೆ. ನನ್ನ ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಾವು ಯೋಚನೆ ಮಾಡಿ ನೋಡಿ, ನಮ್ಮಲ್ಲಿ ಕೋಪ ಇದ್ದರೆ, ನಮ್ಮಲ್ಲಿ ಬೇಡದುವಂಥ ಅನೇಕ ಗುಣಗಳಿದ್ದರೆ, ಇವತ್ತಿನ ದಿನದಲ್ಲಿ ಕ್ಷಮಿಸುವಂಥ ಗುಣ ನಮ್ಮಲ್ಲಿ ಇರುವುದಿಲ್ಲ. ಅವರ ಕಾಲುಗಳನ್ನು ತೊಳೆಯುವಂಥ ಗುಣ ನಮ್ಮಲ್ಲಿ ಇರೋದಿಲ್ಲ, ಅವರನ್ನು ನೋಡುವಂಥ ಗುಣನೂ ನಮಗಿರೋದಿಲ್ಲ, ಅವರನ್ನು ಮಾತನಾಡಿಸುವಂಥ ಗುಣನೂ ನಮಗಿರೋದಿಲ್ಲ. ಆದರೆ ಯೇಸು ಸ್ವಾಮಿಗೋ, ಅವರು ತೂಗ ಹಾಕಲ್ಪಡುತ್ತಿರುವಂಥ ಸಮಯದಲ್ಲೂ ಕೂಡ ಅವರು ಕೂಗಿದರು, ತಂದೆಯೇ ಇವರನ್ನು ಕ್ಷಮಿಸು, ತಂದೆಯೇ ಇವರನ್ನು ಕ್ಷಮಿಸು ಎಂಬುದಾಗಿ ಹೇಳಿದರು. ಹಾಗಾದರೆ ಯೇಸು ಕ್ರಿಸ್ತನ ಒಂದು ಸ್ಥಳದಲ್ಲಿ ಹೇಳ್ತಾರೆ, ಜನರ ಪಾಪ ಕ್ಷಮೆಪೆಯನ್ನು ಹೊಂದಿಕೊಂಡರು, ಅವರಿಗೆ ಕ್ಷಮಿಸು ತೀರ್ಮಾನ ತೆಗೆದುಕೊಳ್ಳಲಾಗದ ನೀರಿನಲ್ಲಿ ನಿಮ್ಮ ಕೈಗಳನ್ನು ತೊಳೆದುಕೊಂಡ ಪಿಲಾತನಂತವರನ್ನು ದೇವರು ಕ್ಷಮಿಸಿದರು. ಅಧಿಕಾರ ಧೋರಣೆಯಲ್ಲಿದ್ದಂಥ ತಂತ್ರಗಾರನಾಗಿ ಆಳ್ವಿಕೆ ಮಾಡಿ ನಡೆಸಿದ್ದಂಥ ಯೋರೋದನನ್ನು ದೇವರೇನು ಮಾಡಿದ್ರು? ಕ್ಷಮಿಸಿದರು. ತಪ್ಪಿಲ್ಲದವರ ಮೇಲೆ ಹಗೆ ಸಾಧಿಸುವಂಥ ಶಾಸ್ತ್ರಿಗಳು, ಅನ್ಯಾಯಗಾರರನ್ನು ದೇವರೇನು ಮಾಡಿದ್ರು? ಕ್ಷಮಿಸಿದರು. ಅದೇ ರೀತಿಯಾಗಿ ತಮ್ಮನ್ನೇ ದೊಡ್ಡವರೆಂದು ನೀತಿವಂತರೆಂದು ನಿರ್ಣಯಿಸಿಕೊಂಡಂಥ ಸದ್ದುಕಾಯರನ್ನು, ಪರಿಸಾಯರನ್ನು ದೇವರು ಕ್ಷಮಿಸಿದರು. ಹಾಗಾದರೆ ಕ್ಷಮಿಸುವಂಥ ಗುಣ, ಆ ಒಂದು ಘೋರವಾದ ಶ್ರಮೆಯನ್ನು ತಂದೆಯ ಬಳಿಯಿಂದ ಗೋಳಾಡಿದನು. ಕರ್ತನಾದ ಯೇಸು ಕ್ರಿಸ್ತನು ತಾನು ಮಾತನಾಡಿದಂತೆ ಶಿಲುಬೆಯಲ್ಲಿ ತನ್ನ ಕಾರ್ಯವನ್ನು ಏನು ಮಾಡಿದರು? ತಂದೆಯ ಚಿತ್ತವನ್ನು ಅವರು ನೆರವೇರಿಸಿದರು. ಅದಕ್ಕೆ ಸತ್ಯವೇದ ಹೇಳುತ್ತದೆ, ಮತ್ತಾಯನ ಬರೆದ ಸುವಾರ್ತೆ 5:39-44 ವಾಕ್ಯದಲ್ಲಿ ಓದುವಾಗ, ಒಬ್ಬನು ನಿನ್ನ ಬಲಗೆನ್ನೆಗೆ ಒಡೆದರೆ ಅವನಿಗೆ ಮತ್ತೊಂದು ಕೆನ್ನೆಯನ್ನು ಒಡ್ಡು. ವೈರಿಗಳು 44 ವಾಕ್ಯ ಹೇಳುತ್ತದೆ, ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸಿಸುವವರಿಗೋಸ್ಕರ ಪ್ರಾರ್ಥಿಸಿರಿ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಾಗಾದರೆ ದೇವರ ಮಕ್ಕಳೇ, ನಾವು ಕಣ್ಣೆತ್ತಿ ಶಿಲುಬೆಯನ್ನು ನೋಡುವಂಥವರಾಗಿರಬೇಕು. ನಿಮಗಾಗಿ ಆತನು ತಂದೆಯ ಬಳಿ ಇಂದಿಗೂ ಮನವಿ ಮಾಡಿಕೊಂಡೇ ಇದ್ದಾರೆ. ನೋಡಿರಿ, ತಂದೆಯ ಬಲಪಾರ್ಶ್ವದಲ್ಲಿ ಇವತ್ತು ಕೂಡ ಅವರು ಮನವಿ ಮಾಡುತ್ತಲೇ ಇದ್ದಾರೆ. ಏನಂತ ಮಾಡ್ತಾ ಇದ್ದಾರೆ? ತಂದೆಯೇ ಇವರನ್ನು ಕ್ಷಮಿಸು ಎಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡುತ್ತಲೇ ಇದ್ದಾರೆ. ಹಾಗಾದರೆ ನಾವು ಕ್ಷಮಿಸುವಂಥ ಗುಣವನ್ನು ಒಬ್ಬರೊಬ್ಬರು ನಾವು ಹೊಂದಿಕೊಳ್ಳಬೇಕು. ಅದಕ್ಕೆ ಪೇತ್ರನ ಬರೆದ ಪತ್ರಿಕೆ 1 ಪೇತ್ರ 2:21 ವಾಕ್ಯದಲ್ಲಿ ಓದುತ್ತೇವೆ, ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿದ್ದೀರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ನಾವೆಲ್ಲರೂ ಆತನ ಹೆಜ್ಜೆಯ ಜಾಡಿನಲ್ಲಿ ನಡೆದು ಹೋಗಬೇಕೆಂಬಂಥ ಮಾದರಿಯನ್ನು ದೇವರು ನಮಗೆ ತೋರಿಸಿದರು. ಹಲ್ಲೆಲೂಯಾ. ಅದಕ್ಕಾಗಿಯೇ ಯೇಸು ಸ್ವಾಮಿ ಶಿಲುಬೆಯಲ್ಲಿ ತೂಗಲ್ಪಡುವಂಥ ಸಮಯದಲ್ಲಿ ಅಲ್ಲಿ ಹೇಳುತ್ತದೆ, ತಂದೆಯೇ ಇವರನ್ನು ಕ್ಷಮಿಸು, ತಾವು ಏನು ಮಾಡ್ತಾರೆ ಎಂಬುದಾಗಿ ಇವರು ಅರಿಯರು ಎಂಬುದಾಗಿ ಹೇಳಿ ಅವರು ಪ್ರಾರ್ಥಿಸಿದರು. ದೇವರು ತಾನೇ ಈ ವಾಕ್ಯವನ್ನು ಆಶೀರ್ವದಿಸಲಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಅವರು ಶಿಲುಬೆಯಲ್ಲಿ ತೂಗಿದ ಆ ಗಲಿಕೆಯಲ್ಲಿ ಮಾತನಾಡಿದ ಎರಡೇ ಮಾತು, ಈ ಹೊತ್ತು ನನ್ನ ಸಂಗಡ ಪರದೇಶಿಯಲ್ಲಿ ಇರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಹಲ್ಲೆಲೂಯಾ. ಲೂಕನ ಬರೆದ ಸ್ವಾರ್ತೆ 23ನೇ ಅಧ್ಯಾಯ 37ನೇ ವಾಕ್ಯದಲ್ಲಿ ಆ ವಾಕ್ಯ ಇದೆ, 43ನೇ ವಾಕ್ಯದಲ್ಲಿದೆ.
ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲಿ ನಾನು ನೋಡುವುದಾದರೆ, ಯೇಸು ಸ್ವಾಮಿ ಆತನ ಶಿಲುಬೆಯಲ್ಲಿ ಎರಡು ಕಳ್ಳರನ್ನು ಏನು ಮಾಡುತ್ತಾ ಇದ್ದಾರೆ. ಅವರು ಯೇಸು ಸ್ವಾಮಿ ಶಿಲುಬೆಯನ್ನು ಹಾಕುವಂಥ ಸಮಯದಲ್ಲಿ ಎರಡು ಕಳ್ಳರನ್ನು ಸಹ ಏನು ಮಾಡ್ತಾರೆ, ಅಲ್ಲಿ ಹಾಕುವುದನ್ನು ನಾವು ನೋಡುತ್ತೇವೆ. ಆ ಎರಡು ಕಳ್ಳರಲ್ಲಿ ಒಬ್ಬನಿಗೆ ಯೇಸು ಸ್ವಾಮಿ ಈ ಒಂದು ಮಾತನ್ನು ಹೇಳುವುದನ್ನು ನಾನು ಗಮನಿಸುತ್ತೇವೆ. ಆ ಒಂದು ಕೊನೆ ಗಳಿಗೆಯಲ್ಲಿ ಆ ಒಬ್ಬ ಕಳ್ಳನು ಏನು ಮಾಡುತ್ತಾ ಇದ್ದಾನೆ, ಮನ ತಿರುಗ್ತಾ ಇದ್ದಾನೆ. ನೋಡಿರಿ, ಇಲ್ಲಿ ನಾನು ನೋಡುವುದಾದರೆ 37ನೇ ವಾಕ್ಯದಲ್ಲಿಂದ ಓದ್ಕೊಂಡು ಬರ್ತೀನಿ. ಲೂಕನ ಬರೆದ ಸ್ವಾರ್ಥ 23:37ನೇ ವಾಕ್ಯದಲ್ಲಿ, ನೀನು ಯೆಹೂದ್ಯರ ಅರಸನಾದರೆ ನಿನ್ನನ್ನು ರಕ್ಷಿಸಿಕೋ ಅಂದರು. ಇದಲ್ಲದೆ ಆತನ ಮೇಲ್ಗಡೆಯಲ್ಲಿ ಇವನು ಯೆಹೂದ್ಯರ ಅರಸನು ಎಂಬುದಾಗಿ ಒಂದು ವಿಳಾಸವಿತ್ತು. ತೂಕ ಹಾಕಿದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ, ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ಸಹ ರಕ್ಷಿಸು ಎಂಬುದಾಗಿ ಹೇಳುವುದನ್ನು ನಾವು ನೋಡುತ್ತೇವೆ. ಹಲ್ಲೆಲೂಯಾ. ನೋಡ್ರಿ, ಒಬ್ಬ ಮನುಷ್ಯ ಆತನು ಕೊನೆ ಗಳಿಕೆ ತನಕ ಏನು ಮಾಡ್ತಾ ಇಲ್ಲ, ಮನ ತಿರುಗಿದವನಾಗಿ ಕಾಣಲ್ಪಡುತ್ತಾ ಇದ್ದಾನೆ. ಅವನನ್ನು ಏನು ಮಾಡಿದ್ದಾರೆ, ಆ ಒಂದು ಶಿಲುಬೆಯಲ್ಲಿ ಹಾಕಿದ್ದಾರೆ. ಯೇಸು ಸ್ವಾಮಿಯೇ ಪಕ್ಕದಲ್ಲಿ ಇನ್ನೊಬ್ಬ ಇದ್ದಾನೆ. ಅವನು ಏನಂತ ಹೇಳ್ತಾ ಇದೆ, ದುಷ್ಕರ್ಮಿ ಎಂಬುದಾಗಿ ಹೇಳ್ತಾ ಇದೆ. ಅವನೊಬ್ಬ ಕೆಟ್ಟ ವ್ಯಕ್ತಿ ಎಂಬುದಾಗಿ ಹೇಳ್ತಾ ಇದೆ. ಅವನು ಪಾಪ ಮಾಡಿದ ತಕ್ಕ ದಂಡನೆ ಏನು ಮಾಡ್ತಾ ಇದ್ದಾನೆ, ಅಲ್ಲಿ ಅನುಭವಿಸ್ತಾ ಇದ್ದಾನೆ. ಆದರೆ ಇನ್ನೊಬ್ಬ ಏನು ಮಾಡ್ತಾ ಇದ್ದಾನೆ, ಎರಡನೆಯವನು ಅವನನ್ನು ಗದರಿಸಿದನು ಎಂಬುದಾಗಿ ಹೇಳಿ. ಹಲ್ಲೆಲೂಯಾ. ಕೊನೆ ಗಳಿಕೆಯಲ್ಲಿ ಒಬ್ಬ ಮನುಷ್ಯ ಸಾಯುವಂಥ ಪರಿಸ್ಥಿತಿಯಲ್ಲಿ ಏನು ಮಾಡ್ತಾರೆ, ನಿಜ ಹೇಳ್ತಾರೆ. ನಿಜ ಹೇಳಿ ಏನು ಮಾಡ್ತಾರೆ, ಅವ್ರ ಹತ್ರ ವಿಟ್ನೆಸ್ ತೆಗೆದುಕೊಳ್ತಾರೆ. ಐ ವಿಟ್ನೆಸ್ ಇವರಪ್ಪ, ಅವರು ಸಾಯುವ ಸಮಯದಲ್ಲಿ ಏನು ಮಾಡ್ತಾ ಇದ್ದಾರೆ, ಇವ್ನು ನಿಜ ಹೇಳ್ತಾನೆ ಎಂಬುದಾಗಿ ಹೇಳಿ ಏನು ಮಾಡ್ತಾರೆ. ಆದರೆ ಕೆಲವರು ಸಾಯುವಂಥ ಪರಿಸ್ಥಿತಿಯಲ್ಲೂ ಸಹ ಏನು ಮಾಡ್ತಾ ಇದ್ದಾರೆ, ಪಶ್ಚಾತ್ತಾಪ ಪಡದೆ ಇರುವಂಥ ಒಬ್ಬ ದುಷ್ಕರ್ಮಿಯಾಗಿರುವಂಥ ಒಬ್ಬ ವ್ಯಕ್ತಿಯನ್ನು ನೋಡುತ್ತೇವೆ. ಇನ್ನೊಬ್ಬ ಏನು ಹೇಳ್ತಾ ಇದ್ದಾನೆ, ಎರಡನೆಯವನು ಗದರಿಸಿ ಆ ಒಂದು ಶಿಲುಬೆಯಲ್ಲಿ, ಆ ಒಂದು ನೋವಲ್ಲಿ, ಆ ಒಂದು ಪಾಡಲ್ಲಿ, ಆ ಒಂದು ಸಮಸ್ಯೆಯಲ್ಲಿ ಅವನೇನು ಮಾಡುತ್ತಾ ಇದ್ದಾನೆ, ಇನ್ನೊಬ್ಬನ ಗದರಿಸ್ತಾ ಇದ್ದಾನೆ. ಅಲ್ಲೂ ಸಹ ತನ್ನ ನ್ಯಾಯವನ್ನು ಏನು ಮಾಡುತ್ತಾ ಇದ್ದಾನೆ, ಅವನಿಗೆ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ, ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ. ಹಲ್ಲೆಲೂಯಾ. ಕೊನೆ ಗಳಿಕೆ ತನಕ ಒಬ್ಬ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ಅವನು ಅಲ್ಲೂ ಸಹ ತನ್ನ ನ್ಯಾಯವನ್ನು ತೋರ್ಪಡಿಸ್ತಾ ಇದ್ದಾನೆ. ನನಗೆ ನ್ಯಾಯವಾದ ದಂಡನೆ ನನಗೆ ಸಿಕ್ಕಿದೆ, ನಾನು ಅದನ್ನು ಸ್ವೀಕರಿಸ್ತೇನೆ ಎಂಬುದಾಗಿ. ಆದರೆ ಇನ್ನೊಬ್ಬ ವ್ಯಕ್ತಿ ಏನು ಮಾಡ್ತಾನೆ, ನೀನು ಕ್ರಿಸ್ತನಾದರೆ, ದೇವರ ಮಗನಾದರೆ ನಿನ್ನನ್ನು ನೀನು ರಕ್ಷಿಸಿಕೋ, ನಮ್ಮನ್ನು ಸಹ ರಕ್ಷಿಸು ಎಂಬುದಾಗಿ ಹೇಳಿ. ಅಲ್ಲಿ ಒಂದು ಸ್ವಾರ್ಥತೆ ಆತನಲ್ಲಿ ಕಾಣಲ್ಪಡುತ್ತಾ ಇದೆ. ಆದರೆ ಇನ್ನೊಬ್ಬ ವ್ಯಕ್ತಿ ಸಾಯುವ ಗಲಿಯಲ್ಲಿ ಅವನು ಸಂಪೂರ್ಣವಾಗಿ ಏನು ಮಾಡುತ್ತಾ ಇದ್ದಾನೆ, ನಾನು ಮಾಡಿದ ಶಿಕ್ಷೆಗೆ ತಕ್ಕ ದಂಡನೆ ನನಗೆ ದೊರಕಿದೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡುವುದಾದರೆ, ನಾವು ಮಾಡತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. ಆದರೆ ಈತನಾದರೂ ಅಲ್ಲದೇನೂ ಮಾಡಲಿಲ್ಲ. ಯೇಸು ಸ್ವಾಮಿನ ನೋಡಿ ಹೇಳ್ತಾನೆ, ಈತನು ಅಲ್ಲದೇನೂ ಮಾಡಿಲ್ಲ, ಯಾವ ತಪ್ಪು ಈತನು ಮಾಡಲಿಲ್ಲ. ಬೈಬಲಲ್ಲಿ ನೋಡುತ್ತೇವೆ ನಾವು, ಇಸ್ಕರಿಯೋತ ಯೂದಾಸ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ, ಆತನೊಂದು ಸಾಕ್ಷಿ ಹೇಳ್ತಾ ಇದ್ದಾನೆ, ಕುற்றಮಿಲ್ಲದ ರಕ್ತத்தை ನಾನು ಕಾಟಿ ಕೊಡುತ್ತಿದ್ದೀನಾಲ್. ಹಲ್ಲೆಲೂಯಾ. ಹಂಗಂದ್ರೆ ಯಾವ ತಪ್ಪು ಮಾಡದೇ ಇರುವಂಥ ಒಬ್ಬ ವ್ಯಕ್ತಿನ ಏನು ಮಾಡಿದೆ ನಾನು ತೋರಿಸ್ಕೊಟ್ಬಿಟ್ನಲ್ಲ ಎಂಬುದಾಗಿ ಆತನ ಏನು ಮಾಡ್ತಾ ಇದ್ದಾನೆ, ಅಲ್ಲಿ ಸಾಕ್ಷಿ ಕೊಡುತ್ತಾನೆ. ಹಂಗಾರೆ ಈ ಯೇಸು ಸ್ವಾಮಿ ಬಳಿಯಲ್ಲಿ ಯಾವ ತಪ್ಪು ಇಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಬಳಿಯಲ್ಲಿ ಪಾಪ ಉಂಟೆಂದು ನಿಮ್ಮಲ್ಲಿ ಹೇಳತಕ್ಕವನು ಯಾರು ಎಂಬುದಾಗಿ ಯೇಸು ಸ್ವಾಮಿ ಹೇಳುತ್ತಾರೆ. ಯಾಕಂದರೆ ಆತನು ಪಾಪ ಮಾಡದೇ ಇರುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಪಿಲಾತನು ಸಹ ಏನು ಮಾಡುತ್ತಾನೆ, ಆತನು ಸಹ ಹೇಳ್ತಾ ಇದ್ದಾನೆ, இந்த மனுஷனிடத்தில் நான் ஒரு குற்றத்தையும் ಕಾಣವಿಲ್ಲ. ಯೇಸು ಸ್ವಾಮಿ ಮೇಲೆ ಅಲ್ಲಿ ಎಲ್ಲ ಜನ ಏನು ಮಾಡ್ತಾರೆ, ದೂರ ಆಗ್ತಾ ಇದ್ದಾರೆ. ಎಲ್ಲ ಜನ ದೂರ ಆಗ್ತಾ ಇದ್ದಾರೆ. ಈತನ ಶಿಲುಬೆಯಲ್ಲಿ ಹಾಕು. ಪಿಲಾತನು ಹೇಳ್ತಾ ಇದ್ದಾನೆ, ಈ ಒಂದು ಮನುಷ್ಯನ ಬಳಿಯಲ್ಲಿ ಯಾವ ತಪ್ಪು ನಾನು ಕಾಣಲಿಲ್ಲ ಎಂಬುದಾಗಿ ಹೇಳಿ. ಅವರೆಲ್ಲ ಹೊಟ್ಟೆ ಕಿಚ್ಚಿಂದ ಇದೆಲ್ಲ ಮಾಡಿದರು ಎಂಬುದಾಗಿ ಪಿಲಾತನಿಗೆ ಗೊತ್ತು. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡ್ರಿ, ಪಿಲಾತನ ಹೆಂಡತಿ ಆಕೆಯು ಸಹ ಏನು ಮಾಡ್ತಾ ಇದ್ದಾಳೆ, ಪಿಲಾತನ ಹೆಂಡತಿ, ಪಿಲಾತಿன் மனைவி பிலாத்தினிடத்தில் ஆள் அனுப்பி, நீ அந்த நீதிமானை ஒன்றும் செய்ய வேண்டாம்,
ಆ ನೀತಿವಂತನ ನೀನು ಏನೋ ಮಾಡಬೇಡ ಎಂಬುದಾಗಿ ಹೇಳಿ ಪಿಲಾತನ ಹೆಂಡತಿ ಹೇಳುತ್ತಾ ಇದ್ದಾಳೆ. ಹಾಗಾದ್ರೆ ಯೇಸು ಸ್ವಾಮಿ ಬಳಿಯಲ್ಲಿ ಯಾವ ತಪ್ಪು ಇಲ್ಲ. ಬೈಬಲ್ ಹೇಳ್ತದೆ, ಯಾತಕ್ಕೋಸ್ಕರ ಯೇಸು ಸ್ವಾಮಿ ಶಿಲೆಬೆಯಲ್ಲಿ ತೂಗ್ತಾ ಇದ್ದಾರೆ ಗೊತ್ತಾ? ಈ ಲೋಕದ ಪಾಪವನ್ನು ಹೊತ್ತುಕೊಳ್ಳುವಂಥ ದೇವರ ಕುರಿಮರಿಯಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ಆತನು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಭೂಮಿಗೆ ಬಂದನು ಎಂಬುದಾಗಿ. ಪಾಪಿಯಾಗಿರುವಂಥ ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ಯೇಸು ಸ್ವಾಮಿ ಭೂಮಿಗೆ ಬಂದನು. ನಾವು ತಿಳ್ಕೊಳ್ತೀವಿ ಈತನು ದೇವರಿಂದ ಏನಾಗಿದ್ದಾನೆ, ಈತನು ಬಾಧೆಗೆ ಒಳಗಾಗಿದ್ದಾನೆ ಎಂಬುದಾಗಿ. ನಾವೆಲ್ಲ ಹಂಗೆ ತಿಳ್ಕೊಂಡ್ವಿ ಅಂತೆ, ಈತನು ದೇವರಿಂದ ಶಿಕ್ಷೆಗೆ ಒಳಗಾಗಿದ್ದಾನೆ. ಹಲ್ಲೆಲೂಯಾ. ತಂದೆಯ ಚಿತ್ತವನ್ನು ನೆರವೇರಿಸಬೇಕೆಂಬುದಕ್ಕೋಸ್ಕರ ಆತನು ಪರಲೋಕವನ್ನು ಬಿಟ್ಟು ಈ ಭೂಲೋಕಕ್ಕೆ ಯೇಸು ಸ್ವಾಮಿ ಬಂದರು. ಆತನು ಈ ಲೋಕದ ಎಲ್ಲರ ಪಾಪಗಳನ್ನು ಹೊತ್ತುಕೊಳ್ಳಬೇಕೆಂಬುದಕ್ಕೋಸ್ಕರ ಬಂದನು. ನಮ್ಮೆಲ್ಲರೂ ನೀತಿವಂತರಾಗಿ ಮಾರ್ಪಡಿಸಬೇಕೆಂಬುದಕ್ಕೋಸ್ಕರ. ಬೈಬಲ್ ಹೇಳ್ತದೆ, ಆತನ ರಕ್ತದಿಂದ ನಾವೆಲ್ಲರೂ ನೀತಿವಂತರಾದ್ವಿ ಎಂಬುದಾಗಿ. ಆತನು ರಕ್ತವನ್ನು ಸುರಿಸಿದ ಕಾರಣದಿಂದ ನಾವೆಲ್ಲರೂ ಆತನ ರಕ್ತದ ಮೂಲಕವಾಗಿ ನಾವೆಲ್ಲ ನೀತಿವಂತರಾದ್ವಿ. ನಿಮ್ಮ ಧರ್ಮದಿಂದ ಅಲ್ಲ, ನಿಮ್ಮ ಪಾರಂಪರ್ಯ ಒಂದು ಸಂಪ್ರದಾಯ ಅಲ್ಲ. ನಾವೆಲ್ಲ ಒಳ್ಳೇದು ಮಾಡ್ತೀವಿ, ಅದಕ್ಕಾಗಿ ದೇವರು ನಮ್ಮನ್ನು ಆರಿಸ್ಕೊಂಡ್ರೆ ಎಂಬುದಾಗಿ ಅಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾಪಿಗಳಾಗಿರುವಂಥ ನಮ್ಮನ್ನು ಹುಡುಕಿ ಆತನು ಬಂದನು. ಪಾಪಿಯಾಗಿರುವಂಥ ನಮ್ಮ ಬೈಬಲ್ ಹೇಳ್ತದೆ ನೋಡ್ರಿ, ಇಲ್ಲ ನಾವು ನೋಡುವುದಾದರೆ ನಾವು ಪಾಪಿಗಳು ಎಂಬುದಾಗಿ ನಾವು ಒಪ್ಕೋಬೇಕು. ಬೈಬಲ್ ಹೇಳ್ತದೆ, ಒಬ್ಬನು ನೀತಿವಂತನಲ್ಲ, ಎಲ್ಲರೂ ಪಾಪವನ್ನು ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡು ಹೋಗಿದ್ದಾರೆ. ಒಬ್ಬನು ನೀತಿವಂತನಲ್ಲ. ಈ ಪಾಪದ ನಿಮಿತ್ತವಾಗಿ ಈ ಪಾಪ ಹೊಂದಿಕೊಂಡು ನಾವೆಲ್ಲರೂ ಪರಲೋಕ ರಾಜ್ಯಕ್ಕೆ ಹೋಗುವುದಕ್ಕೆ ಸಾಧ್ಯವಾಗುವುದಿಲ್ಲ. ನಿಮ್ಮ ಪಾಪಗಳು ತೊಳೆಯಲ್ಪಡಬೇಕಾದ್ರೆ ಯೇಸು ಕ್ರಿಸ್ತನ ರಕ್ತದಿಂದ ನಿಮ್ಮ ಪಾಪಗಳು ತೊಳೆಯಲ್ಪಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬನು ಹೇಳುತ್ತಾ ಇದ್ದಾನೆ, ಆ ಗಳಿಕೆಯಲ್ಲಿ ಹೇಳ್ತಾ ಇದ್ದಾನೆ, ಆ ಗಳಿಕೆಯಲ್ಲಿ ಹೇಳ್ತಾ ಇದ್ದಾನೆ, ಏನು ಹೇಳ್ತಾ ಇದ್ದಾನೆ? ಅಲ್ಲದೇನೂ ಆತನು ಮಾಡಲಿಲ್ಲ. ಯಾವ ತಪ್ಪು ಯೇಸು ಸ್ವಾಮಿ ಮಾಡಲಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಏನು ಹೇಳ್ತಾ ಇದ್ದಾರೆ? ಆತನು ಯೇಸು ಸ್ವಾಮಿ ಬಳಿಗೆ ಇನ್ನೊಂದು ರೀತಿ ಹೇಳ್ತಾ ಇದ್ದಾನೆ, ಯೇಸುವೇ, ನೀನು ನಿನ್ನ ರಾಜ್ಯವನ್ನು ಪಡೆದು ಬರುವಾಗ ನನ್ನನ್ನು ನೆನೆಸಿಕೋ. ಅದನ್ನು ನಂಬುತ್ತಾ ಇದ್ದಾನೆ ಯೇಸು ಸ್ವಾಮಿ. ಆ ಒಂದು ಶಿಲುಬೆಯಲ್ಲಿ ತೂಗುತ್ತಾ ಇರುವಂಥ ಒಂದು ಗಳಿಕೆಯಲ್ಲಿ, ಆತನ ಪ್ರಾಣ ಹೋಗುವಂಥ ಗಳಿಕೆಯಲ್ಲಿ ಏನು ಮಾಡುತ್ತಾ ಇದ್ದಾನೆ? ಯೇಸು ಸ್ವಾಮಿಯ ಬಳಿಯಲ್ಲಿ ಕೇಳಿಕೊಳ್ತಾನೆ, ಯೇಸು ಸ್ವಾಮಿ, ನಿಮ್ಮ ರಾಜ್ಯದಲ್ಲಿ ನೀನು ಬರುವಾಗ ನನ್ನನ್ನು ಏನು ಮಾಡ್ಕೋ? ನೆನಪು ಮಾಡಿಕೊ. ಹಂಗಾರೆ ಯೇಸು ಸ್ವಾಮಿಯ ಬಳಿಯಲ್ಲಿ ತನ್ನ ಆತ್ಮವನ್ನು ಏನು ಮಾಡ್ತಾ ಇದ್ದಾನೆ? ಆತನು ಮಾತನಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಂಗಾರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಇವತ್ತೇ ನನ್ನ ಸಂಗಡ ನಿನ್ನ ಪರದೀಸಿಯಲ್ಲಿ ಇರುವಿ. ಹಲ್ಲೆಲೂಯಾ. ನೋಡ್ರಿ, ಇವತ್ತು ಯೇಸು ಸ್ವಾಮಿ ಬಂದರೆ ಯೇಸು ಸ್ವಾಮಿ ನಮ್ಮನ್ನು ಕರೆದ್ರೆ ತುಂಬ ಜನ ರೆಡಿಯಾಗಿರ್ತೀರ, ನಾನು ಹೋಗ್ತೀನಿ ಯೇಸು ಸ್ವಾಮಿ ಬಳಿಗೆ ಅಂತ. ನನಗೆ ಈ ಪ್ರಪಂಚ ಜೀವನ ಬೇಡ ದೇವರೇ, ನಾನು ನಿಮ್ಮ ಬಳಿಗೆ ಬಂದುಬಿಡ್ತೀನಿ ಎಂಬುದಾಗಿ ಅನೇಕ ಜನ ಇರ್ತಾರೆ. ಹಲ್ಲೆಲೂಯಾ. ಯಾಕಂದರೆ ಸಾಕು ಹೋಯಿತು ಎಲ್ಲ ನೋಡಿ. ನಾನು ಹೇಳ್ತಾ ಇರೋದು ಎಲ್ಲ ನೋಡಿ, ಎಲ್ಲ ಅನುಭವಿಸಿದ ಮೇಲೆ ಅವ್ರು ಏನು ಮಾಡ್ತಾರೆ? ಈ ಜೀವನ ನನಗೆ ಬೇಡ, ಈ ಜೀವನನೇ ನನಗೆ ಬೇಡ, ಯೇಸು ಸ್ವಾಮಿ ನೀ ನನ್ನೇನು ಮಾಡ್ಕೋ. ಆದರೆ ನಾವು ಯಾವ ಒಂದು ಪರಿಸ್ಥಿತಿಯಲ್ಲಿ ಇದ್ದೀವಿ ಎಂಬುದಾಗಿ ಹೇಳಿ ಅರ್ಥ ಮಾಡಿಕೊಳ್ಳುವ ಆತನು ಯೇಸು ಸ್ವಾಮಿ ಆಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀರಾ? ಹಂಗಾರೆ ಈಗೆಲ್ಲ ಒಪ್ಸ್ಕೊಡೋಕೆ ಹೇಳ್ತಾ ಇಲ್ಲ. ಹಲ್ಲೆಲೂಯಾ. ಇವನ್ನ ಒಪ್ಸ್ಕೊಡಿ ಎಂಬುದಾಗಿ ಹೇಳ್ತಾ ಇಲ್ಲ. ನಮ್ಮ ಜೀವಿತದಲ್ಲಿ ನಾವು ಓಡಬೇಕಾಗಿರುವಂಥ ಓಟ ಇದೆ. ನಮಗೆ ಓಟ, ಸರಿಯಾದ ಓಟ ನಾವು ಮುಕ್ತಾಯ ಮಾಡಿ ಮುಗಿಸ್ಬೇಕು. ಎಷ್ಟೋ ತಪ್ಪುಗಳು ನಮ್ಮಲ್ಲಿ ಕಾಣಲ್ಪಡುತ್ತಾ ಇದೆ, ಎಷ್ಟೋ ತಪ್ಪಾದ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಕಾಣಲ್ಪಡುತ್ತಾ ಇದೆ. ಅದನ್ನು ನಾವು ಏನು ಮಾಡ್ಕೋಬೇಕು? ಸರಿ ಮಾಡ್ಕೋಬೇಕು. ಬೈಬಲ್ ಹೇಳ್ತದೆ, ಯೋಹಾನದಲ್ಲಿ 1ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧ ಮಾಡುವನು ಎಂಬುದಾಗಿ. ಹಲ್ಲೆಲೂಯಾ. ಹಂಗಾರೆ ಪಾಪಗಳನ್ನು ಮುಚ್ಚು ಮರೆ ಮಾಡುವವನು,
ಬಾಳಲಾರನು. ಹಲ್ಲೆಲೂಯಾ. ಅದನ್ನು ಅರಿಕೆ ಮಾಡಿ ಬಿಟ್ಟು ಬಿಡುವವನೋ ದೇವರ ಬಳಿಯಲ್ಲಿ ಏನು ಮಾಡ್ತಾನೆ? ಕನಿಕರ ಹೊಂದುತ್ತಾನೆ. ಹಲ್ಲೆಲೂಯಾ. ದೇವರ ಬಳಿಯಲ್ಲಿ ನಾವೆಲ್ಲ ಕನಿಕರ ಹೊಂದಬೇಕಂದ್ರೆ ನಾವೇನು ಮಾಡಬೇಕು? ನಮ್ಮ ನಮ್ಮ ಪಾಪಗಳನ್ನು ಏನು ಮಾಡಬೇಕು? ಅರಿಕೆ ಮಾಡಿ ನಾವು ಅದನ್ನು ಬಿಟ್ಟು ಬಿಡಬೇಕು. ದಿನನಿತ್ಯ ನಮ್ಮನ್ನು ಏನು ಮಾಡ್ತಾ ಇದೆ? ನಮ್ಮ ಹೃದಯ ನಮ್ಮನ್ನು ಶೋಧಿಸ್ತಲೇ ಇದೆ. ದಿನನಿತ್ಯ ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಹೃದಯ ಶೋಧಿಸ್ತಲೇ ಇದೆ. ದಿನನಿತ್ಯ ನಿನ್ನ ದೇವರ ಮುಂದೆ ನಿಂತುಕೊಳ್ಳುವಾಗ ನಿನ್ನ ಹೃದಯ ಶೋಧಿಸ್ತಲೇ ಇದೆ. ನೀನು ಪಾಪ ಮಾಡಿದೀಯಾ ಇಲ್ವಾ ಎಂಬುದಾಗಿ ಹೇಳಿ ನಮ್ಮನ್ನೇನು ಮಾಡಬೇಕು? ಪರಿಪೂರ್ಣವಾಗಿ ಆತನ ಬಳಿಲಿ ಶರಣಾಗಬೇಕು. ಹಲ್ಲೆಲೂಯಾ. ನೀನು ಶರಣಾದರೆ ಮಾತ್ರನೇ ನಿನಗೆ ನಿತ್ಯ ಜೀವ. ಹಲ್ಲೆಲೂಯಾ. ನಿಮ್ಮ ಪಾಪಗಳು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟರೆ ಮಾತ್ರನೇ ನಿತ್ಯ ಜೀವ. ನಿತ್ಯ ಜೀವ ಬೇಕಂದ್ರೆ ಯೇಸು ಸ್ವಾಮಿ ಬಳಿಯಲ್ಲಿ ನಮ್ಮ ಆತ್ಮವನ್ನು ಒಪ್ಪಿಸಿಕೊಡುವುದಕ್ಕೆ ನಾವೇನು ಮಾಡಬೇಕು? ಸಿದ್ಧರಾಗಿರಬೇಕು. ಅಲ್ಲಿ ಕೊನೆ ಗಳಿಗೆಯಲ್ಲಿ ಆ ವ್ಯಕ್ತಿ ಏನು ಮಾಡುತ್ತಾನೆ? ಯೇಸು ಸ್ವಾಮಿ ಬಳಿ ಏನು ಮಾಡ್ತಾನೆ? ಮಾತನಾಡುತ್ತಾ ಇದ್ದಾನೆ, ಸಂಭಾಷಣೆ ಮಾಡುತ್ತಾ ಇದ್ದಾನೆ. ಆ ಒಂದು ನೋವಲ್ಲಿ, ಆ ಒಂದು ವೇದನೆಯಲ್ಲಿ, ಆ ಒಂದು ಸಂಕಟದಲ್ಲಿ ಏನು ಮಾಡ್ತಾ ಇದ್ದಾನೆ? ದೇವರ ಬಳಿಯಲ್ಲಿ ಸಂಭಾಷಣೆ ಮಾಡುವಂಥವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡುವುದಾದರೆ ಯೇಸು ಸ್ವಾಮಿ ಏನು ಮಾಡುತ್ತಾ ಇದ್ದಾರೆ? ಯೆರೂಸಲೇಮ್, ಲೂಕನ ಬರೆದ ಸ್ವಾರ್ಥ 13ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ನೋಡುವುದಾದರೆ, ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆದವಳೇ, ದೇವರು ನಿನ್ನ ಬಳಿಗೆ ಕಳಿಸಿ ಕೊಟ್ಟವರನ್ನು ಕಳ್ಳೆಸೆದು ಕೊಳ್ಳುವವಳೇ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೈಗಳ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯ್ತಲ್ಲ ಎಂಬುದಾಗಿ. ಇವರೆಲ್ಲ ಯಾರಂದರೆ ಇಸ್ರೇಲ್ ಜನರು. ಯೆರೂಸಲೇಮ್ ದೇವಾಲಯವನ್ನು ಏನು ಮಾಡ್ತಾ ಇದ್ದಾರೆ? ಅವ್ರು ಏನು ಮಾಡ್ತಾರೆ? ತಲೆ ಮೇಲೆ ಹೊತ್ಕೊಂಡಿದ್ದಾರೆ ಹೊರತು ದೇವರನ್ನು ಮರೆತು ಬಿಡುವಂಥವರಾಗಿದ್ದಾರೆ. ಹಲ್ಲೆಲೂಯಾ. ದೇವರು ಎಷ್ಟೋ ಪ್ರವಾದಿಗಳನ್ನು ಕಳಿಸ್ತಾ ಇದ್ದಾರೆ, ಅವರೆಲ್ಲ ಕೊಳ್ಳುವಂಥವರಾಗಿದ್ದಾರೆ. ಯಾಕಂದರೆ ಇವರು ಮಾಡುವಂಥ ಅಪರಾಧಗಳು, ಇವರು ಮಾಡುವಂಥ ಎಲ್ಲ ವಿಧವಾದ ಕೆಟ್ಟ ಕೆಲಸಗಳು ದೇವರ ಸನ್ನಿಧಾನದಲ್ಲಿ ಹೋಗುತ್ತಲೇ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ತನ್ನನ್ನು ನೀತಿವಂತನು 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 ಎಂಬುದಾಗಿ ಹೇಳಿಕೊಳ್ಳುವಂಥವರು ಯಾರು? ಈ ಪರಿಶಾಯರು, ಈ ಧರ್ಮಶಾಸ್ತ್ರಿಗಳು. ಇವರೆಲ್ಲ ಏನು ಮಾಡ್ತಾ ಇದ್ದಾರೆ? ನೀತಿವಂತರು 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 ಎಂಬುದಾಗಿ ಹೇಳಿಕೊಳ್ಳುವಂಥವರಾಗಿದ್ದಾರೆ. ನಾವೆಲ್ಲ ಅಬ್ರಹಾಮನ ಸಂತತಿಯವರೆಂಬುದಾಗಿ ಹೇಳ್ತಾ ಇದ್ದಾರೆ. ಆದರೆ ಇವರೆಲ್ಲ ಯಾರಂದರೆ ಪ್ರವಾದಿಗಳನ್ನು ಕೊಂದವರು ಎಂಬುದಾಗಿ ಹೇಳಿ. ಹಲ್ಲೆಲೂಯಾ. ಪರಿಶುದ್ಧವಾದ ದೇವ ಜನರನ್ನು ಕೊಂದವರು ಎಂಬುದಾಗಿ ಹೇಳಿ. ತರುವಾಯ ಯೇಸು ಸ್ವಾಮಿಯ ಲೂಕನ ಬರೆದ ಸ್ವಾರ್ಥ 19ನೇ ಅಧ್ಯಾಯ 41ನೇ ವಾಕ್ಯದಲ್ಲಿ, ತರುವಾಯ ಆತನು ಸಮೀಪಕ್ಕೆ ಬಂದಾಗ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಅತ್ತನು ಎಂಬುದಾಗಿ ನಾವು ನೋಡುತ್ತೇವೆ. ಯೇಸು ಸ್ವಾಮಿ ಆ ಜನರಿಗಾಗಿ ಅತ್ತನು ಎಂಬುದಾಗಿ, ಆ ಪಟ್ಟಣವನ್ನು ನೋಡಿ ಅತ್ತನು ಎಂಬುದಾಗಿ ಹೇಳಿ. ಹಲ್ಲೆಲೂಯಾ. ಮನ ತಿರುಗದೇ ಇರುವಂಥ ಜನರು, ಮನ ತಿರುಗಬೇಕೆಂಬುದಾಗಿ ಹೇಳಿ ಅವ್ರೇನು ಮಾಡುತ್ತಾ ಇದ್ದಾರೆ? ಬಯಸ್ತಾ ಇದ್ದಾರೆ. ಇನ್ನು ಕೆಲವರು ಏನು ಮಾಡ್ತಾ ಇದ್ದಾರೆ? ತಮ್ಮ ತಮ್ಮ ಪಾಪಗಳನ್ನು ಹಾಗೆಯೇ ಇಟ್ಟುಕೊಂಡು ದೇವರನ್ನ ಆರಾಧಿಸ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಪಾಪಿಗಳಿಗೆ ಅವರು ಕಿವಿ ಕೊಡುವುದಿಲ್ಲ. ನಮ್ಮನ್ನೇನು ಮಾಡಬೇಕು? ಸಂಪೂರ್ಣವಾಗಿ ನಮ್ಮನ್ನು ತಗ್ಗಿಸಬೇಕು. ಹಲ್ಲೆಲೂಯಾ. ದೇವರು ಒಂದು ವಾಕ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ತ್ರಿಯೇಕ ದೇವನೇ, ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇವೆ, ನೀವು ಮಾತನಾಡಬೇಕಾಗಿ ಬೇಡುತ್ತೀವಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಕೇಳು ತಂದೆಯೇ. ಹಲ್ಲೆಲೂಯಾ, ಹಲ್ಲೆಲೂಯಾ. 3ನೇ ವಚನ, 3ನೇ ವಾಕ್ಯ, ದೇವರು ಮಾತಾಡಿದಂಥ 3ನೇ ವಾಕ್ಯ ಯೋಹನ ಬರೆದ ಸುವಾರ್ತೆಯಲ್ಲಿ 13ನೇ ಅಧ್ಯಾಯ 26-27. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲಿ ಇರಿಸಿಕೊಂಡನೆಂಬುದಾಗಿ ನೋಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲನೇದಾಗಿ ನಾವು ನೋಡ್ತೀವಿ, ದೇವಕುಮಾರನಾಗಿ ಯೇಸು ಶಿಲುಬೆಯ ಮೇಲೆ ಮೊದಲನೇದ ವಾಕ್ಯದಲ್ಲಿ ನೋಡ್ತೀವಿ, ರಕ್ಷಣೆ ಎಂಬುದನ್ನು ದೇವರು, ಕ್ಷಮಾಪಣೆಯನ್ನು ದೇವರು ತಂದೆಯ ಬಳಿಯಿಂದ ದೊರಕಿಸಿಕೊಡ್ತಾರೆ. ಎರಡನೇದಾಗಿ ನೋಡುವುದಾದರೆ, ದೇವರು ರಕ್ಷಣೆಯನ್ನು ತಂದೆಯ ಬಳಿಯಲ್ಲಿ ನಮಗೆ ದೊರಕಿಸಿಕೊಡುವಂಥ ದೇವರಾಗಿದ್ದಾರೆ.
ಮೂರನೇ ವಾಕ್ಯದಲ್ಲಿ ನೋಡ್ತೀವಿ, ಮನುಷ್ಯ ಕುಮಾರನಾಗಿ ಒಂದು ಆದರಣೆಯನ್ನು, ಕ್ಷಮಾಪಣೆ, ರಕ್ಷಣೆ. ಮೂರನೇದಾಗಿ ನೋಡೋದಾದರೆ ಆದರಣೆ ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಏಕೆಂದರೆ ಈ ಆದರಣೆ ಅನ್ನೋದು ಭಾಳ ಒಂದು ವಿಶೇಷವಾದ ಒಂದು ಕಾರ್ಯವಾಗಿದೆ. ಮೂರನೇದಾಗಿ ಅವರು ದೇವಕುಮಾರನಾಗಿ ಅಲ್ಲ, ಮನುಷ್ಯ ಕುಮಾರನಾಗಿ ಲೋಕದಲ್ಲಿ ತನ್ನ ತಾಯಿಗಾಗಿ ಮಾಡಬೇಕಾಗಿರುವಂಥ ಒಂದು ಕಾರ್ಯದಲ್ಲಿ ಕೆಲವೊಂದು ಕಾರ್ಯಗಳನ್ನು ನಮಗೆ ತಿಳಿಸುವಂಥವನಾಗಿದ್ದಾನೆ. ಈ ವಚನದಲ್ಲಿ ನೋಡುವುದಾದರೆ 3 ವ್ಯಕ್ತಿಗಳನ್ನು ಕುರಿತು, 3 ಗುಣಾದೇಶಗಳನ್ನು ಕುರಿತು ಹೇಳಲಿಕ್ಕೆ ನಾನು ಬಯಸುವಂತನಾಗಿದ್ದೇನೆ. ಹಲ್ಲೆಲೂಯ. ಈ 3 ವ್ಯಕ್ತಿಗಳ ಮಧ್ಯದಲ್ಲಿ ಇರುವಂಥ ಗುಣಾದೇಶಗಳು ಅದು ದೇವರು ನಮಗೆ ತೋರಿಸುವಂಥವರಾಗಿದ್ದಾರೆ. ಮೊದಲನೇದಾಗಿ ನಾವು ನೋಡುವಂಥ ಸಮಯದಲ್ಲಿ ಮರಿಯಳ ಒಂದು ಪರಿಸ್ಥಿತಿ, ತನ್ನ ತಾಯಿಯಾಗಿರುವಂಥ ಮರಿಯಳ ಒಂದು ಪರಿಸ್ಥಿತಿ ಹೇಗಿದೆ ಅಂದರೆ, ಶಿಲುಬೆಯಲ್ಲಿ ಮಗ ತೂಗಾಡ್ತಾ ಇದ್ದಾನೆ, ಸಾಯುವಂಥ ಒಂದು ಪರಿಸ್ಥಿತಿ. ಪಕ್ಕದ ಕೆಳಗಡೆ, ಶಿಲುಬೆಯ ಕೆಳಗೆ ಅವಳು ನೋಡ್ತಾ ಇದ್ದಾಳೆ. ಪಕ್ಕದಲ್ಲಿ ಆ ಶಿಷ್ಯನೂ ಸಹ ಇದ್ದಾರೆ, ಅನೇಕ ಸ್ತ್ರೀಗಳು ಸಹ ಇದ್ದಾರೆ. ಆದರೂ ಸಹ ಸ್ತ್ರೀಯ ಮನಸ್ಸಿನ ಒಳಗಡೆ ಇರುವಂಥ ಸಂಕಟಗಳನ್ನು ದೇವರು ಅರಿತವನಾಗಿ, ಅದು ಯಾವ್ಯಾವ ಕಾರ್ಯವಾಗಿ ಇರ್ಬೋದು ಎಂಬುದಾಗಿ ಒಂದು ವೇಳೆ ನೋಡುವುದಾದರೆ, ಯೇಸು ಅವಳು ಹುಟ್ಟುವ ತನಕ ತನ್ನನ್ನು ಪರಿಶುದ್ಧವಾಗಿ ಕನ್ನಿಕೆಯಾಗಿ ಕಾದುಕೊಂಡಂಥ ಒಂದು ಸ್ತ್ರೀಯಾಗಿದ್ದಾಳೆ. ಅವಳನ್ನು ಕುರಿತು ಹೇಳಲ್ಪಟ್ಟಿದೆ, ಗರ್ಭಧರಿಸಿದಂಥ ನೀನು, ಹಾಲನ್ನು ಉಡಿಸಿದಂಥ ನೀನು ಭಾಗ್ಯವತಿ ಎಂಬುದಾಗಿ ಕರೆಯುವಂಥ ಒಂದು ಸ್ತ್ರೀಯಾಗಿದ್ದಾಳೆ. ಇನ್ನೊಂದು, ಯೇಸು ಕ್ರಿಸ್ತನು ಯೆಹೂದ್ಯರ ರಾಜ್ಯನು ಹುಟ್ಟುವಂಥ ಸ್ಥಳ ಯಾವುದೆಂಬುದಾಗಿ, ಆತನ ಕೊಲ್ಲಬೇಕಾದ ಒಂದು ಪರಿಸ್ಥಿತಿ ಬರುವಂಥ ಸಮಯದಲ್ಲಿ, ನಿನ್ನನ್ನು ಐಗುಪ್ತ ದೇಶಕ್ಕೆ ನಾನು ಕೊಂಡು ಹೋದೆ, ಮರೆ ಮಾಡಿದೆ, ಆಗ ಕಾಪಾಡಿದೆ, ಆದರೆ ಈಗ ನಾನು ಕೈ ಬಿಡಲ್ಪಡುವಂಥ ಸಮಯದಲ್ಲಿದ್ದೇನೆ, ನಿನ್ನನ್ನು ಕಾಪಾಡೋದಕ್ಕೆ ನನ್ನ ಕೈಯಿಂದ ಆಗ್ತಾ ಇಲ್ಲ ಎಂಬುದಾಗಿ ಒಂದು ವೇಳೆ ಕಣ್ಣೀರಿಂದ ಮಗನನ್ನು ನೋಡಿ ಆತಳು ನೆನಪಿನಲ್ಲಿ ಇಟ್ಟುಕೊಂಡು ನೋಡ್ತಾ ಇದ್ದಿರ್ಬೋದು. ಹಲ್ಲೆಲೂಯ, ಹಲ್ಲೆಲೂಯ. ಈ ರೀತಿಯಾದ ಗೊಂದಲಗಳ ಮುಖಾಂತರವಾಗಿ ಒಂದು ತಾಯಿ ಕೆಳಗಡೆ ನಿಂತುಕೊಂಡಿದ್ದಾರೆ. ಇನ್ನೊಂದು ಕಡೆ ಪ್ರತಿಷ್ಠೆ ಮಾಡುವಂಥ ಸಮಯದಲ್ಲಿ ದೇವಾಲಯದಲ್ಲಿ ಸಿಮೆಯೋನು ನನ್ನ ಪ್ರವಾದಿ ಹೇಳುತ್ತಾನೆ, ஒரு ಪಟ್ಟಯಮುನುಡಿಯ ಆತ್ಮಾವೈ ಉರುವಿ ಕುತ್ತಿ ಹೋಗಂ. ಹಲ್ಲೆಲೂಯ. ಅದೇ ರೀತಿಯಲ್ಲಿ ಆ ಘಟನೆ ಇವತ್ತು ನನಗೆ ನಡೀತಾ ಇದೆ ಎಂಬುದಾಗಿ ದುಃಖದಿಂದ ಆ ತಾಯಿ ಮಗನನ್ನು ನೋಡ್ತಾ ಇರ್ಬೋದು. ಮಾತಾಡೋಕ್ಕಾಗ್ತಾ ಇಲ್ಲ, ಆದರೂ ಸಹ ಇಂಥ ಒಂದು ಹೃದಯದಲ್ಲಿ ಇಂಥ ಒಂದು ವೇದನೆ ಹೊಂದವಳಾಗಿ ಆ ತಾಯಿ ಇದ್ದಾಳೆ. ಇನ್ನೂ ನನ್ನ ಸಮಯ ಬಂದಿಲ್ಲ ಎಂಬುದಾಗಿ ಮದುವೆ ದಿನದಲ್ಲಿ ಮನೆಯಲ್ಲಿ ಹೇಳಿದಂಥ ಕಾರ್ಯ, ಮಗನೇ ಇವತ್ತು ಆ ದಿನ ಬಂದಿದೆಯಾ ಎಂಬುದಾಗಿ ಒಂದು ವೇಳೆ ದುಃಖದಿಂದ ಮಾತಾಡೋಕ್ಕಾಗಿದ್ದಂಥ ಒಂದು ಸ್ಥಿತಿಯಾಗಿ ಆ ಪರಿಸ್ಥಿತಿಯಲ್ಲಿ ಆ ತಾಯಿ ಮಗನನ್ನು ನೋಡಿ ನಿಂತಿರ್ಬೋದು. ಆ ಸ್ಥಳದಲ್ಲಿ, ಆ ಸಮಯದಲ್ಲಿ ಕರ್ತನು ಹೇಳುತ್ತಾನೆ, ಯೇಸು ಕ್ರಿಸ್ತನು ಹೇಳುತ್ತಾನೆ, ಈಗೋ ನಿನ್ನ ಮಗನು ಎಂಬುದಾಗಿ. ತಾಯಿಯನ್ನು ಸಂತೈಸುವಂಥ, ತಾಯಿಗೆ ಒಂದು ಆದರಣೆಯನ್ನು ಕೊಡುವಂಥ ಒಂದು ಮಗನಾಗಿ ಹೇಳುತ್ತಾನೆ. ಹೃದಯವನ್ನು ಎಲ್ಲವನ್ನ ಬಲ್ಲಂಥ ದೇವನು, ಅವನ ಮುಖವನ್ನು ಮಾತ್ರ ನೋಡುವುದಲ್ಲ, ಹೃದಯವನ್ನು ನೋಡುವಂಥ ದೇವನೆಂಬುದಾಗಿ ನಾವು ನೋಡ್ತೇವೆ. ಈ ರೀತಿಯಾದ ಹೋರಾಟಗಳೊಂದಿಗೆ ತಾಯಿ ನಿಂತಿದ್ದಾಳೆ. ಅಂಥ ಒಂದು ಸಮಯದಲ್ಲಿ ಆ ತಾಯಿಯನ್ನು ಮಗನು ಏನು ಮಾಡ್ತಾನೆ, ಸಂತೈಸುವಂಥ ಒಂದು ಮಗನಾಗಿ ಕಾಣಲ್ಪಡುತ್ತಾನೆ, ಆದರಣೆಯನ್ನು ಕೊಡುವಂಥ ಒಂದು ಮಗನಾಗಿದ್ದಾನೆ. ಈಗ ನಾನು ಬಿಟ್ಟು ಹೋಗ್ತಾ ಇದ್ದೇನೆ. ಯೇಸುವಿನ ಗುಣ ಆ ಸಮಯದಲ್ಲಿ ಮತ್ತೊಂದು ಸಾರಿ ಯೇಸುವಿನ ಗುಣವನ್ನು ನೋಡುವುದಾದರೆ, ಜವಾಬ್ದಾರಿ ಉಳ್ಳಂಥವನಾಗಿದ್ದಾನೆ. ಚಿಕ್ಕ ವಯಸ್ಸಿನಿಂದ ದೇವರು ತಂದೆ ತಾಯಿಗೆ ವಿಧರಾಗಿ ನಡೆಯುವಂಥವರಾಗಿದ್ದಾರೆ. ವಿಮೋಚನಾ ಕಾಂಡದಲ್ಲಿ ಪತ್ರಿಕೆಯಲ್ಲಿ ಬರೆಯಲ್ಪಡುವಾಗ 20:12 ನಾವು ನೋಡ್ತೀವಿ, ತಂದೆ ತಾಯಿಗಳನ್ನ ಗಣಪಡಿಸುವುದಾದರೆ ನಿನ್ನ ಬಹುಕಾಲ ನಿನ್ನ ಜೀವನಗಳು ಏನಾಗುತ್ತದೆ, ಹೆಚ್ಚಾಗುತ್ತದೆ ಎಂಬುದಾಗಿ ವಾಗ್ದಾನವನ್ನು, ಧರ್ಮ ಶಾಸ್ತ್ರವನ್ನು ನೆರವೇರಿಸುವಂಥ ಒಂದು ದೇವಕುಮಾರನಾಗಿ ಅಲ್ಲಿ ತೂಗಲ್ಪಡ್ತಾ ಇದ್ದಾನೆ. ತಾಯಿಯ ರೀತಿಯನ್ನು ನೋಡುವುದಾದರೆ, ತಾಯಿ ಇಂಥ ಒಂದು ಕಾರ್ಯಗಳನ್ನೆಲ್ಲ ಮನಸ್ಸಿನಲ್ಲಿ, ಅದು ಲೂಕನ ಬರೆದ ಪತ್ರಿಕೆ 2ನೇ ಅಧ್ಯಾಯ 51ನೇ ವಚನದಲ್ಲಿ ನೋಡುವುದಾದರೆ, ಅವುಗಳೆಲ್ಲವನ್ನು ಆತನ ಹೃದಯದಲ್ಲಿ ಇಟ್ಟುಕೊಂಡವಳಾಗಿ ಕಣ್ಣೀರಿಂದ ಮಗನನ್ನು ನೋಡ್ತಾ ಇದ್ದಾಳೆ. ಅಂಥ ವೇದನೆಯಿಂದ ಇರುವಂಥ ತಾಯಿಯನ್ನು ನೋಡಿ ಮಗನು ಹೇಳ್ತಾನೆ, ಜವಾಬ್ದಾರಿ ಉಳ್ಳವನಾಗಿ, ವಿಧೇಯತೆ ಉಳ್ಳವನಾಗಿ, ಕುಟುಂಬವನ್ನು ಪ್ರೀತಿ ಮಾಡುವಂಥವನಾಗಿ ನಾನು ಈ ಲೋಕಕ್ಕೆ ಬರುವುದಕ್ಕೆ ಒಂದು ಪಾತ್ರೆಯಾಗಿ ಇದ್ದೆ. ಆದರೆ ಈಗ ನಾನು ನಿನ್ನನ್ನು ಬಿಟ್ಟು ಹೋಗುವಂಥ ಸಮಯದಲ್ಲಿ ನೀನು ಅನಾಥಲಾಗಿರಬಾರ್ದು ಎಂಬುದಾಗಿ ಹೇಳಿ ಅವಳಿಗೊಂದು ಮಾರ್ಗವನ್ನು, ಒಂದು ಹೊಸ ಸಂಬಂಧವನ್ನು ಆತನು ನೀಡುವಂಥ ಒಂದು ದೇವಕುಮಾರನಾಗಿ, ಮನುಷ್ಯ ಕುಮಾರನಾಗಿ ಆತನು ಮಾತನಾಡ್ತಾನೆ. ತಾಯಿಯನ್ನು ಒಂದು ಬಲಪಡಿಸುವಂಥ ಒಂದು ಮಗನಾಗಿ ಆತನು ಮಾತನಾಡ್ತಾನೆ. ಇದೋ ನುಡಿಯ ಮಗನ್. ಹಲ್ಲೆಲೂಯ, ಹಲ್ಲೆಲೂಯ. ತಾಯಿಯನ್ನು ಸಂತೈಸುವಂಥ ಒಂದು ಮಗನಾಗಿ ಆತನು ಏನು ಮಾಡ್ತಾನೆ, ಕಾಣಲ್ಪಡುವಂಥವನಾಗಿದ್ದಾನೆ. ಆಗಿನ ಕಾಲದಲ್ಲಿ ಅದು ಮಾತ್ರವಲ್ಲ, ಆ ಮನೆಗೆ ಹಿರಿಯ ಮಗನಾಗಿದ್ದಾನೆ. ಆಗಿನ ಕಾಲದಲ್ಲಿ 30 ವರ್ಷ ಆದ ಮೇಲೆ ಆ ಮನೆಯ ಜವಾಬ್ದಾರಿ ಆ ಮಗನಿಗೆ ಬರುತ್ತೆ.
ಆ ಸಂಬಂಧರೆಲ್ಲ ಇದ್ದಾರೆಂಬುದಾಗಿ, ಸಹೋದರಗಳು ಇದ್ದಾರೆಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ ಅವನು ಹಿರಿಯವನಾಗಿರುವ ಕಾರಣ, 30 ವರ್ಷಗಳ ದಾಟಿದ ಕಾರಣ, ಆ ಪದ್ಧತಿ ಪ್ರಕಾರವಾಗಿ ಆ ಕುಟುಂಬ ಜವಾಬ್ದಾರಿಯನ್ನು ಆತನು ಹೊತ್ತುಕೊಂಡವನಾಗಿ, ನಾನು ಸಾಯ್ತಾ ಇದ್ದೇನೆ, ನಾನು ಜೀವನ ಬಿಡ್ತಾ ಇದ್ದೇನೆ, ಆದರೂ ನನ್ನ ತಾಯಿ ಅನಾಥಲಾಗಿರಬಾರ್ದೆಂಬುದಾಗಿ ಹೇಳಿ ಈ ರೀತಿಯಾದ ಮಾತುಗಳನ್ನು ತಾಯಿಯನ್ನು ನೋಡಿ ಆತನು ಹೇಳುವಂಥ ಒಂದು ದೇವಕುಮಾರನಾಗಿದ್ದಾನೆ. ಅಲಲ್ಲೂಯ್ಯ, ಅಲಲ್ಲೂಯ್ಯ. ಏಕೆಂದರೆ ಎತ್ತವರನ್ನು ಘನಪಡಿಸುವಂಥ ಸಮಯದಲ್ಲಿ ನನ್ನ ಆಯುಸ್ಸು ದಿನಗಳು ಏನಾಗುತ್ತಂದರೆ ಹೆಚ್ಚಾಗತ್ತೆಂಬುದಾಗಿ ವಾಕ್ಯದಲ್ಲೂ ಬರೆಯಲ್ಪಟ್ಟಿದೆ. ಅದನ್ನು ನೆರವೇರಿಸುವಂಥ ಒಂದು ಮಗನಾಗಿ ಇರ್ತಾನೆ ಅವನು. ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟ ಒಂದು ಆಜ್ಞೆಯಾಗಿದೆ, ತಂದೆ ಕೊಟ್ಟಿರುವಂಥ ಒಂದು ಕಟ್ಟಳೆಯಾಗಿದೆ. ಅದನ್ನು ಮೊದಲನೇದಾಗಿ ಆತನ ನೆರವೇರಿಸುವಂಥ ಒಂದು ದೇವ ಕುಮಾರನಾಗಿದ್ದರೂ ಸಹ, ಮನುಷ್ಯನ ಅವತಾರದಲ್ಲಿ ಬಂದವನಾಗಿದ್ದರೂ ಸಹ ಅದನ್ನು ನೆರವೇರಿಸಿ ನಮಗೆ ಒಂದು ಪಾಠವನ್ನು ಕಲಿಸುವಂಥವನಾಗಿದ್ದಾನೆ. ಇವತ್ತು ನಾವು ತಂದೆ ತಾಯಿಗಳನ್ನ ಯಾವ ರೀತಿಗೆ ಗಣಪಡಿಸಬೇಕೆಂಬುದನ್ನು ನಮಗೆ ತಿಳಿಸಬಹುದಂತ. ಮರಣದ ತರುವಾಯಲ್ಲಿ, ಮರಣದ ಸ್ಥಿತಿಯಲ್ಲೂ ಸಹ ಆತನ ಏನು ಮಾಡ್ತಾನೆ, ತಂದೆಯ ಒಂದು ಚಿತ್ತವನ್ನು ನೆರವೇರಿಸುವಂಥವನಾಗಿ ಕಾಣಲ್ಪಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದರೆ ನನ್ನ ಬರುವುದಕ್ಕೆ ಇವತ್ತು ಕಾರಣವಾಗಿದ್ದಳು, ಆದರೆ ಈಗ ನಾನು ಹೋದ ಮೇಲೆ ತಾಯಿಯ ಸ್ಥಿತಿ ಹೇಗಿರುತ್ತೋ ಎಂಬುದಾಗಿ ಹೇಳಿ ಆತನ ಏನು ಮಾಡ್ತಾನೆ, ಒಂದು ಹೊಸ ಸಂಬಂಧವನ್ನು, ಈ ಲೋಕದಲ್ಲಿ ಒಂದು ಹೊಸ ಸಂಬಂಧವನ್ನು ತನ್ನ ತಾಯಿಗೆ ಏರ್ಪಡಿಸಿ ಕೊಡುವಂಥವನಾಗಿ ಕಾಣಲ್ಪಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ 3 ಜನಗಳ ಒಂದು ಗುಣಗಳನ್ನು ನೋಡುವುದಾದರೆ, ತಾಯಿ ಈ ರೀತಿಯಾಗಿದ್ದಾಳೆ. ಮಗನಾಗಿರುವಂಥವನು ತನ್ನ ತಾಯಿಯ ಮುಖವನ್ನು ನೋಡದೆ ಹೃದಯ ಅಂತರಾಳವನ್ನು ನೋಡಿ ಆತನ ಏನು ಮಾಡ್ತಾನೆ, ಆದರಣೆಯನ್ನು ಕೊಡುವುದು ಮಾತ್ರವಲ್ಲ, ಹೊಸ ಒಂದು ಸಂಬಂಧವನ್ನು ದೇವರು ಏನು ಮಾಡ್ತಾರೆ, ಯೇಸು ತನ್ನ ತಾಯಿಯನ್ನು ಬಲಪಡಿಸುವಂಥ ಒಂದು ಕಾರ್ಯವನ್ನು ನಾವು ನೋಡೋದಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೂರನೇದಾಗಿ ಒಂದು ವ್ಯಕ್ತಿ ಇದ್ದಾನೆ, ಅಲ್ಲಿ ಒಂದು ಶಿಷ್ಯ ಇದ್ದಾನೆ ಎಂಬುದಾಗಿ ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ. ಯೇಸು ತನ್ನ ತಾಯಿಯನ್ನು ಹತ್ರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯ, ಹಲ್ಲೆಲೂಯಾ, ಹಲ್ಲೆಲೂಯಾ. ಶಿಷ್ಯರು ಅನೇಕರು ಇದ್ದರು, ಆದರೆ ಯೋಹಾನನ ಬಗ್ಗೆ ಆತನು ಹೇಳುತ್ತಾನೆ, ಒಂದು ಸಾಕ್ಷಿಯನ್ನು ಕೊಡ್ತಾರೆ. ಯೇಸು ಸ್ವಾಮಿ ಪ್ರೀತಿಯ ಶಿಷ್ಯನು, ಎನಕ್ಕೆ ಅನ್ಬಾರ್ದ ಶಿಷ್ಯನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದ್ದಂಥ ಶಿಷ್ಯರು ಶಿಲುಬೆಯ ಬಳಿಯಲ್ಲಿ ನಿಂತುಕೊಂಡಿಲ್ಲ. ಯಾಕೆಂದರೆ ಅವರು ಭಯಪಟ್ಟು ಎಲ್ಲರೂ ಬೇರೆ ಕಡೆ ಓಡಿ ಹೋದರು. ಆದರೆ ಯಾರು ನಿಂತುಕೊಂಡ್ರು ಅಂದರೆ ಭಯ ಇಲ್ಲದವನು. ಹಲ್ಲೆಲೂಯಾ. ಭಯ ಯಾಕೆ ಇಲ್ಲ ಅಂದರೆ ಅವನಿಗೆ ಪ್ರೀತಿ ಇದೆ ಎಂಬುದಾಗಿ. ಹಲ್ಲೆಲೂಯಾ. ಭಯ ಇರುವಂಥ ಸ್ಥಳದಲ್ಲಿ, ಪ್ರೀತಿ ಇರುವಂಥ ಸಮಯದಲ್ಲಿ ಭಯ ಇರುವುದಿಲ್ಲ ಎಂಬುದಾಗಿ 1 ಯೋಹನ ಪತ್ರಿಕೆ 4:18 ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಏಕೆಂದರೆ ಆತನು ಪ್ರೀತಿಯಲ್ಲಿ ಕಟ್ಟಲ್ಪಟ್ಟವನಾಗಿ, ಯೇಸುವಿನ ಮೇಲೆ ಭಾಳ ಪ್ರೀತಿ ಉಳ್ಳವನಾಗಿ, ಒಂದು ಕಡೆ ಬರೆಯಲ್ಪಟ್ಟಿದೆ ಅವನು ಎದೆಯಲ್ಲಿ ಒರಗಿಕೊಂಡಿದ್ದಂಥ ಒಂದು ಶಿಷ್ಯ ಎಂಬುದಾಗಿ. ಯಾಕೆಂದರೆ ಒಂದು ಮನುಷ್ಯ ದೇವಕುಮಾರನ ಒಂದು ಎದೆಯಲ್ಲಿ ಒರಗಿಕೊಳ್ಳಬೇಕಾದ್ರೆ ಅವನಿಗೆ ಭಯ ಇಲ್ಲ, ಆದರೆ ಭಾಳ ಹತ್ತಿರದಲ್ಲಿ ಇರುವಂಥವನು ಎಂಬುದಾಗಿ ನಾವು ನೋಡ್ತೇವೆ, ಭಾಳ ಪ್ರೀತಿಯ ಶಿಷ್ಯನೆಂಬುದಾಗಿ ನೋಡ್ತೇವೆ. ಅದು ಮಾತ್ರವಲ್ಲ, ಅವನು ಎದೆಯಲ್ಲಿ ಒರಗಿಕೊಂಡಿರುವಂಥ ಸಮಯ ಎಂಥದ್ದು ಅಂದರೆ, ಯೇಸುವಿನ ಹೃದಯದ ಮಿಡಿತವನ್ನು, ತಂದೆಯ ಒಂದು ಚಿತ್ತವನ್ನು ನಾನು ಇದು ಮಾಡಬೇಕು, ದೇವರ ರಾಜ್ಯ ಕಟ್ಟಬೇಕು, ಈ ರೀತಿಯಾಗಿ ರಕ್ಷಣೆಯಲ್ಲಿ ಕೊಂಡು ತರಬೇಕೆಂಬುದಾಗಿ ಮಿಡಿತಗಳನ್ನು ಕೇಳಿದಂಥ ಒಂದು ವ್ಯಕ್ತಿಯಾಗಿದ್ದಾನೆ. ಹಲ್ಲೆಲೂಯಾ. ಆದ ಕಾರಣ ಅವನಿಗೆ ಭಯ ಇಲ್ಲ. ಎಲ್ಲರೂ ಭಯಪಟ್ಟು ಹೋಗ್ಬಿಡ್ತಾರೆ, ಆದರೂ ಸಹ ಆ ಪ್ರೀತಿಯ ಶಿಷ್ಯ ಎಂಬುದಾಗಿ ದೇವರು ಕರೆಯೋದಕ್ಕೆ ಅರ್ಥ ಏನಂದರೆ, ಪ್ರೀತಿ ಇರುವವನಿಗೆ ಭಯ ಇರುವುದಿಲ್ಲ. ಪ್ರೀತಿ ಎಲ್ಲಿದೆಯೋ ಆ ಭಯವನ್ನು, ಪರಿಪೂರ್ಣವಾದ ಪ್ರೀತಿ ಭಯವನ್ನು ಹೊರಗಡೆ ಆಗ್ತೈತೆ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಒಂದು ಮನುಷ್ಯ ಶಿಲುಬೆಯನ್ನು ಪ್ರೀತಿ ಮಾಡ್ತಾನೋ, ಶಿಲುಬೆಯಲ್ಲಿರುವಂಥ ಬಾಧೆಗಳನ್ನು ಪ್ರೀತಿ ಮಾಡ್ತಾನೋ, ಶಿಲುಬೆಯಿಂದ ನಮಗೆ ಬರುವಂಥ, ಸೇವೆಯಿಂದ ನಮಗೆ ಬರುವಂಥ ಇಕ್ಕಟ್ಟುಗಳನ್ನು, ದುಃಖಗಳನ್ನು ಸಗಿಸಿಕೊಳ್ಳುತ್ತಾನೋ ಅವನಲ್ಲಿ ಪ್ರೀತಿ ಇದೆ ಎಂಬುದಾಗಿ ಅರ್ಥ. ಅದಕ್ಕೆ ಗುರುತು, ಯಾವ ಒಂದು ಮನುಷ್ಯ ಶಿಲುಬೆಯಲ್ಲಿ ನಿಂತುಕೊಳ್ಳೋದಕ್ಕೆ ಸಾಧ್ಯ ಎಂಬುದಾಗಿ ಹೇಳುವುದಾದರೆ ಅವನಲ್ಲಿ ಪ್ರೀತಿ ಇದೆ ಎಂಬುದಾಗಿ ಅರ್ಥ. ಶಿಲುಬೆಯನ್ನು ಪ್ರೀತಿ ಮಾಡದೇವನು, ಯೇಸುವನ್ನು ಪ್ರೀತಿ ಮಾಡದೇವರನ್ನು, ತಂದೆಯನ್ನು ಪ್ರೀತಿ ಮಾಡದೇವರನ್ನು ಶಿಲುಬೆಯ ಬಳಿಯಲ್ಲಿ ನಿಂತುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಇದೇ ಗುರುತು. ಹಲ್ಲೆಲೂಯಾ. ಆದ ಕಾರಣ ಯೇಸು ಸ್ಪಷ್ಟವಾಗಿ ಹೇಳುತ್ತಾರೆ, ನನ್ನ ಪ್ರೀತಿಯ ಶಿಷ್ಯ ಎಂಬುದಾಗಿ, ಎನಕ್ಕೆ ಅನ್ಬಾರ್ದ ಶಿಷ್ಯನ್. ಆದ ಕಾರಣ ಆತನನ್ನು ನೋಡಿ, ಇದಿಗೋ ನಿನ್ನ ತಾಯಿ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯಾ. ಯಾಕಂದರೆ ಶಿಷ್ಯನಿಗಿರುವಂಥ ಗುಣ, ತನ್ನನ್ನೇ ಅಗೆ ಮಾಡಿ, ತನ್னை ತಾನೇ ಬೆರೆತು ತನ್ನನ್ನು ಅಗೆ ಮಾಡಿ ತನ್ನ ಶಿಲುಬೆಯನ್ನು ಒತ್ತಿಕೊಂಡು ಯಾರು ನನ್ನನ್ನು ಹಿಂಬಾಲಿಸ್ತಾರೋ ಆತನೇ ನನಗೆ ಶಿಷ್ಯನಾಗಿದ್ದಾನೆ ಎಂಬುದಾಗಿ. ಯಾಕೆಂದರೆ ಆ ಕಾರ್ಯವನ್ನು ಯೋಹಾನನು ಮಾಡಿದ ಕಾರಣ ದೇವರು ಆ ಸ್ಥಳದಲ್ಲಿ ಒಂದು ಸಾಕ್ಷಿಯನ್ನು ಕೊಡ್ತಾನೆ. ಅಂದರೆ ತನಕ್ಕೆ ಅನ್ಬಾನ ಶಿಷ್ಯನ್,
ತನಗೆ ಪ್ರೀತಿ ತುಂಬಲ್ಪಟ್ಟಂಥ ಒಂದು ಶಿಷ್ಯನಾಗಿದ್ದಾನೆ. ಕಾರಣ ಆತನು ಬಾಧೆ ಬಂದರೂ ಸಹ, ಇಕ್ಕಟ್ಟು ಬಂದರೂ ಸಹ, ದುಃಖ ಬಂದರೂ ಸಹ ದೇವರನ್ನು ಬಿಟ್ಟು ಅಗಲದೇ ಇರುವಂಥ ಒಂದು ಮನುಷ್ಯ. ಅನೇಕರು ಓಡಿ ಹೋದರು, ಆದರೂ ಸಹ ಇದ್ದಂಥ ಒಂದೇ ಒಂದು ಶಿಷ್ಯ ಮಾತ್ರ ಅಲ್ಲಿ ಇದ್ದನೆಂಬುದಾಗಿ ನಾವು ನೋಡ್ತೀವಿ. ಹಾಲೆಲೂಯ. ಅದು ಕಾರಣದಿಂದಲೇ ಇರ್ತಾನೆ ಎನಕ್ಕೆ ಅನ್ಬಾನ ಶಿಷ್ಯನ್. ಹಾಲೆಲೂಯ. ಯಾಕಂದರೆ ತನಗೆ ಪ್ರೀತಿಯುಳ್ಳ ಒಂದು ಶಿಷ್ಯನ ಬಳಿಯಲ್ಲಿ ದೇವರು ಏನು ಮಾಡ್ತಾರೆ, ತನ್ನ ತಾಯಿಯನ್ನು ಒಪ್ಪಿಸುವುದನ್ನು ನಾವು ನೋಡ್ತೀವಿ. ಹಾಲೆಲೂಯ. ತನ್ನ ಶಿಷ್ಯರೆಲ್ಲ ರಕ್ತಸಾಕ್ಷಿಯಾಗಿ, ಎಲ್ಲ ಶಿಷ್ಯರು ಏನಾಗ್ತಾರೆ ಅಂದರೆ ರಕ್ತಸಾಕ್ಷಿಯಾಗಿ ಮರಣ ಹೊಂದುವುದರೆಂಬುದಾಗಿ ಚರಿತ್ರೆ ಹೇಳ್ತದೆ. ಆದರೆ ಯೋಹಾನ ಮಾತ್ರ 100 ವರ್ಷಗಳ ಕಾಲ, 100 ವರ್ಷಕ್ಕಿಂತ ಹೆಚ್ಚಿನ ಕಾಲ ಅವನು ಜೀವಿಸಿ ಮರಣ ಹೊಂದಿದನೆಂಬುದಾಗಿ ಚರಿತ್ರೆ ಹೇಳಲ್ಪಟ್ಟಿದೆ. ಹಾಲೆಲೂಯ. ಅದು ಮಾತ್ರವಲ್ಲ, ಯೋಹಾನನು ಸುವಾರ್ತೆ, ಪತ್ರಿಕೆ, ಪ್ರಕಟಣೆ ಇವು ಕಾರ್ಯಗಳನ್ನು, ಈ ಪುಸ್ತಕಗಳನ್ನು ನಮಗೆ ಬರೆದು ಕೊಟ್ಟುವುದಂಥ ದೊಡ್ಡ ಒಂದು ಸೇವಕನಾಗಿದ್ದಾನೆ. ಹಾಲೆಲೂಯ. ಯೇಸುವಿಗೆ ಚೆನ್ನಾಗಿ ಗೊತ್ತು. ಆದ ಕಾರಣ ಒಂದು ಸೇವಕನಾಗಿರುವಂಥ, ಒಂದು ಬೋಧಕನಾಗಿರುವಂಥ, ಒಂದು ಸಭೆಯನ್ನು ನಡೆಸುವುದಕ್ಕೆ ಮೂಲ ಕರ್ತನಾಗಿರುವಂಥ ಯೋಹಾನನ ಬಳಿಯಲ್ಲಿ ತನ್ನ ತಾಯಿಯನ್ನು ಸೇರಿಸುವುದನ್ನು ನಾವು ನೋಡ್ತೇವೆ. ಅದು ಮಾತ್ರವಲ್ಲ, ಲೋಕದಲ್ಲಿ ತನ್ನ ತಾಯಿಯನ್ನು ಸರಿಯಾದ ರೀತಿಯಲ್ಲಿ ಬೆಳೆಸುವಂಥ ಒಂದು ಬೋಧಕನ ಬಳಿಯಲ್ಲಿ, ಅಂದರೆ ಅವನು ಬೋಧಕನಾಗಿದ್ದಾನೆ. ಅವನ ಕುಟುಂಬ ಹೊತ್ತಿನಲ್ಲೇ ದೇವರು ಹೇಳಿದ ಕೂಡಲೇ ಆಕೆಯನ್ನು ಆ ಸ್ಥಳದಲ್ಲೇ ಏನು ಮಾಡಿದ್ರಂತ ಅವನು ಕರೆದುಕೊಂಡು ಮನೆಗೆ ಇರಿಸಿಕೊಂಡ ಎಂಬುದಾಗಿ ಜೀವಳ ವಾಕ್ಯ ಹೇಳಲ್ಪಟ್ಟಿದೆ. ಅಂದರೆ ಮನೆ ಅನ್ನೋದು ಸಭೆ. ಯೇಸು ತನ್ನ ತಾಯಿಯನ್ನು ದಿಕ್ಕಿಲ್ಲದವರಾಗಿ ಬಿಟ್ಟಿಲ್ಲ. ಒಂದು ವೇಳೆ ಮನೆ ಎಂಬುದು ಅದು ಸಭೆ. ಯಾಕಂದರೆ ಅವನು ದೊಡ್ಡ ಸೇವಕನಾಗಿದ್ದಾನೆ, ಅನೇಕ ಕಾರ್ಯಗಳನ್ನು ಬರೆದವನಾಗಿದ್ದಾನೆ, ಆತ್ಮಿಕದಲ್ಲಿ ತುಂಬಲ್ಪಟ್ಟ ಒಂದು ತಂದೆಯಾಗಿದ್ದಾನೆ. ತನ್ನ ತಾಯಿ ಲೋಕದಲ್ಲಿ ಜೀವಿಸಬೇಕಾದ್ರೆ ತನ್ನ ತಾಯಿಯನ್ನು ಏನು ಮಾಡ್ತಾನೆ, ಆತ್ಮಿಕವಾದ ತಂದೆಯ ಬಳಿಯಲ್ಲಿ, ಆತ್ಮಿಕವಾದ ಒಂದು ಸಭೆಯಲ್ಲಿ ಕೊಂಡು ಹೋಗಿ ಸೇರಿಸುವಂಥ ಒಂದು ಜವಾಬ್ದಾರಿ ಉಳ್ಳ ಒಂದು ಯೇಸು ತನಗೆ ಮಗನಾಗಿದ್ದಾನೆ. ಹಾಲೆಲೂಯ. ಹಾಲೆಲೂಯ. ಯಾಕಂದರೆ ಯೇಸು ತಾನು ಮಾಡಬೇಕಾಗಿರುವಂಥ ಎಲ್ಲ ಕಾರ್ಯವನ್ನು ಸರಿಯಾದ ರೀತಿಯಲ್ಲಿ ಎಲ್ಲವನ್ನ ಮಾಡಿದ್ದಾನೆ. ಯೋಹಾನನ ಗುಣವನ್ನು ಅರಿತಿದ್ದಾನೆ. ತನ್ನ ತಾಯಿ ಹೃದಯದಲ್ಲಿರುವಂಥ ವೇದನೆಗಳನ್ನು ಅರಿತ ರೀತಿಯಲ್ಲಿ ಆತನೇನು ಮಾಡ್ತಾನೆ, ತನ್ನ ಕಾರ್ಯಗಳನ್ನು ಪ್ರಕಟಿಸುವಂಥವನಾಗಿದ್ದಾನೆ. ಹಾಲೆಲೂಯ. ಈ ವಾಕ್ಯ ನಮಗೆ ಲಕ್ಷ 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 ಅರ್ಥಗಳನ್ನು, ದಾರಿಗಳನ್ನು, ಅನೇಕ ಆಲೋಚನೆಗಳನ್ನು ಕೊಡುವಂಥದ್ದಾಗಿದೆ. ನಾನು ಮಗನಾಗಿದ್ದೇನೆ, ನನಗೆ ಒಬ್ಬ ಮಗ ಇದ್ದಾನೆ. ಮಗ ತಂದೆಗೆ ಮಾಡಬೇಕಾಗಿರೋ ಒಂದು, ತಾಯಿಗೆ ಮಾಡಬೇಕಾಗಿರುವಂಥ ಎಲ್ಲ ಕಾರ್ಯಗಳನ್ನು ಯೇಸು ಶಿಷ್ಯನಿಗೆ, ತಾಯಿಗೆ ಎಲ್ಲವನ್ನು ಮಾಡಿ ಕೊನೆಯದಾಗಿ ತನ್ನ ಜೀವನ ಕೊಡುವಂಥ ದೇವನಾಗಿದ್ದಾನೆ. ಹಾಲೆಲೂಯ. ಅದಕ್ಕೆ ಹೇಳ್ತಾನೆ, ತನ್ನ ಪ್ರೀತಿಯ ಶಿಷ್ಯ ತಾಯಿಯನ್ನು ನೋಡಿ ಹೇಳ್ತಾನೆ, ಇಗೋ ನಿನ್ನ ಮಗನೆಂಬುದಾಗಿ. ಆ ಶಿಷ್ಯನ ನೋಡಿ ಹೇಳ್ತಾನೆ, ಇಗೋ ನಿನ್ನ ತಾಯಿ ಎಂಬುದಾಗಿ. ಯಾರನ್ನು ದೇವರ ಅನಾಥರಾಗಿ ಬಿಟ್ಟಿಲ್ಲ. ಇದರಲ್ಲಿ ನಾವು ಕಲಿಯುವಂಥ ಒಂದು ಕಾರ್ಯ, 3 ಕಾರ್ಯವನ್ನು ಹೇಳಿ ಮುಗಿಸ್ತಾನೆ. ಅಂದರೆ ತಮಿಳಲ್ಲಿ ಹೇಳಲ್ಪಟ್ಟಿದೆ, ನಿಲ್, ಗವನಿ, ಸೈ. ನಿಂತುಕೋ, ಗಮನಿಸು, ಅದರ ಪ್ರಕಾರವಾಗಿ ನೀನು ಮಾಡು ಎಂಬುದಾಗಿ. ಯಾವ ಒಂದು ಮನುಷ್ಯ ಪ್ರೀತಿಯಿಂದ ಬಂದು ಶಿಲುಬೆಯ ಬಳಿ ನಿಂತುಕೊಳ್ಳುತ್ತಾನೋ, ಒಂದು ಸಣ್ಣ ಘಟನೆ ನಡೆದ ಸಭೆಯ ಬಿಟ್ಟು ಓಡಿ ಹೋಗುವನ್ನು ನಿಂತುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಕೋಪಿಸ್ತನು ಶಿಲುಬೆಯ ಬಳಿಯಲ್ಲಿ ನಿಂತುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಶಾಂತನಾಗಿರುವಂಥವನು, ಪ್ರೀತಿ ಮಾಡುವಂಥವನು ಮಾತ್ರ ಬಂದು ನಿಂತುಕೊಳ್ಳಬೇಕು. ಶಿಲುಬೆಯ ನೆರಳಿನಲ್ಲಿ, ಆ ಶಿಲುಬೆಯ ಒಂದು ಕಾರ್ಯದಲ್ಲಿ, ಆ ಬಾಧೆಗಳಲ್ಲಿ ಬಂದು ನೀನು ನಿಂತುಕೊಳ್ಳುವನಾಗಿ ಕಾಣಲ್ಪಡಬೇಕೆಂಬುದಾಗಿ ದೇವರು ತಿಳಿಸ್ತಾನೆ. ಅದು ಮಾತ್ರವಲ್ಲ, ಗಮನಿಸು. ಯೇಸು ಕ್ರಿಸ್ತನು ಹೇಳಿದಂಥ ಮಾತನ್ನು ಇಬ್ಬರು ಗಮನಿಸ್ತಾರೆ, ಆತ್ಮಿಕವಾದ ಜೀವನವನ್ನು ಪ್ರಾರಂಭ ಮಾಡ್ತಾರೆ. ಈ ಸಭೆಯಲ್ಲಿ ಹೇಳುವಂಥ ಕಾರ್ಯಗಳನ್ನು, ದೇವರ ವಾಕ್ಯವನ್ನು ನೀನು ಗಮನಿಸುವುದಾದರೆ, ಆ ಪ್ರೀತಿಯಲ್ಲಿ ಬಂದು ನಿಂತುಕೊಳ್ಳುವುದಾದರೆ ನಾವು ಗಮನಿಸ್ತೇವೆ. ಗಮನಿಸುವುದು ಮಾತ್ರವಲ್ಲ, ಅದರ ಪ್ರಕಾರ ಮಾಡುವುದಕ್ಕೆ ನಾವು ಪ್ರಾರಂಭವಾಗ್ತೀವಿ. ಹಾಲೆಲೂಯ. ಆಗ ನಮ್ಮಿಂದ ದೇವರ ರಾಜ್ಯ ಏನಾಗತ್ತಂದರೆ ಕಟ್ಟಲ್ಪಡುವಂಥದ್ದಾಗಿದೆ. ಹಾಲೆಲೂಯ. ಅದಕ್ಕೆ ನಿಲ್, ಗವನಿ, ಸೈ. ನಿಂತುಕೋ, ಗಮನಿಸು, ಅದರ ಪ್ರಕಾರವಾಗಿ ಮಾಡು. ಸಣ್ಣ ಕಾರ್ಯವಾಗಿದ್ದರೂ ಸಹ. ಹಾಲೆಲೂಯ. ಯಾವುದಕ್ಕೂ ಎಲ್ಲದಕ್ಕೂ ನಾವು ಕೋಪಿಸ್ತರಾಗಿರ್ತೇವೆ ಅಲ್ಲ, ಅದೇ ರೀತಿ ಅಲ್ಲಲ್ಲ. ಎಲ್ಲರೂ ಓಡಿ ಹೋದ್ರು, ಆದರೆ ಯೋಹಾನ ಮಾತ್ರ ನಿಂತಿದ್ದ. ಇವತ್ತು ನಾವು ಓಡಿ ಹೋಗ್ತಾ ಇದ್ದೀವ, ಇಲ್ಲ ಶಿಲುಬೆಯ ನೆರಳಿನಲ್ಲಿ ನಿಂತುಕೊಂಡಿದ್ದೀವ, ಶಿಲುಬೆಯಲ್ಲಿ ನಿಂತ್ಕೊಂಡು ದಿಸ್ಸಿಸಿ ನೋಡ್ತಾ ಇದ್ದೀವ, ಇಲ್ಲ ಶಿಲುಬೆಯ ಕಾರ್ಯವನ್ನು ಅಂಗೀಕಾರ ಮಾಡಿಕೊಂಡಿದ್ದೀವ, ನನಗೆ ದುಃಖ, ಇದು ಭಾರ, ನಾನು ಓಡೋಗ್ತಾ ಇದ್ದೀನಿ, ನನಗಿಂತ ಆಗ್ತಾ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದೀವ. ಅನೇಕ ಕಾರ್ಯಗಳನ್ನು ದೇವರು ನಮಗೆ ತಿಳಿಸ್ತಾ ಇದ್ದಾರೆ ಈ ವಾಕ್ಯದಿಂದ. ಕರ್ತನಿಗೆ ಒಪ್ಪಿಸಿಕೊಡೋಣ. ಕರ್ತನ ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಅಲೆಲೂಯ, ಅಲೆಲೂಯ. ಇದುವರೆಗೂ ಯೇಸು ಕ್ರಿಸ್ತನು ಆ ಕಲ್ವಾರಿ ಶಿಲುಬೆಯಲ್ಲಿ 7 ಮಾತುಗಳಲ್ಲಿ 3 ಮಾತುಗಳನ್ನು ಧ್ಯಾನಿಸಿದೆವು. ಈ 4ನೇ ಮಾತುಗಳನ್ನು ನಾವು ಧ್ಯಾನಿಸೋಣ.
4ನೇ ಮಾತು ಪರಿಶುದ್ಧ ಮತ್ತೇಯ ಸುವಾರ್ತೆ 27ನೇ ಅಧ್ಯಾಯ 46ನೇ ವಾಕ್ಯ. ಏಲಿ ಏಲಿ ಲಾಮ ಸಬಕ್ತಾನಿ ಅಂದರೆ ಇದರ ಅರ್ಥ, ನನ್ನ ದೇವರೇ ಏಕೆ ನನ್ನ ಕೈ ಬಿಟ್ಟೆ ಅಂತ ಅರ್ಥ ಇದೆ. ಏಸಪ್ಪ ಈ 33 ವರ್ಷಗಳ ಕಾಲ ಜೀವಿತ ಕಾಲದಲ್ಲಿ ವರ್ಷಗಳಲ್ಲಿ ಎಷ್ಟು ಮಾತುಗಳನ್ನು ಮಾತಾಡಿದರೋ, ಆದರೆ ಕೊನೆಯ ಸಮಯ ಮಾತುಗಳಲ್ಲಿ ಈ ದಿನದಲ್ಲಿ ನಾವು ಧ್ಯಾನಿಸ್ತಾ ಇದ್ದೇವೆ. ಒಬ್ಬ ಮನುಷ್ಯನ ಮೊದಲು ಮಾತುಗಳು, ಕೊನೆಯ ಮಾತುಗಳು ಬಹಳ ಬೆಲೆ ಉಳ್ಳದಾಗಿದೆ. ನೋಡಿ, ಒಂದು ಚಿಕ್ಕ ಮಕ್ಕಳು ಪ್ರಾರಂಭದಲ್ಲಿ ಅವರು ಮಾತಾಡುವಾಗ ಆ ಮಕ್ಕಳು ಮಾತಾಡ್ತಾ ಇದ್ರೆ ನಮಗೆ ಎಷ್ಟು ಸಂತೋಷವಾಗುತ್ತೆ ನೋಡಿ, ಗಮನಿಸಿ ಪ್ರತಿನ ದೇವಜನರೇ. ಅಷ್ಟು ಮಾತ್ರವಲ್ಲ, ಅದೇ ರೀತಿಯಾಗಿ ಕೊನೆಯ ಮಾತು ಒಂದು ತಂದೆಯ ಮರಣ ಹಾಸಿಗೆಯಲ್ಲಿರುವಾಗ ಆತನ ಮಕ್ಕಳು, ಒಂದು ವೇಳೆ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು, ಅದು ಕೊನೆಗಳಿಗಿರೋ ಉದ್ದಾಹ ಸಮಯದಲ್ಲಿ, ಕೊನೆಯ ಸಮಯ ಮರಣ ಹಾಸಿಗೆಯಲ್ಲಿ ಬರೋ ಸಮಯದಲ್ಲಿ ಅವರು ಬಂದು ಕೂತ್ಕೊಳ್ಳುವಾಗ ಮಾತಾಡೋ ಮಾತು ಒಂದು ವಿಶೇಷವಾದ, ಅದು ಬೆಲೆ ಉಳ್ಳವಾಗಿದೆ ಪ್ರತಿನ ದೇವಜನರೇ. ಅದಕ್ಕಾಗಿ ಇಲ್ಲಿ ಹೇಳ್ತದೆ, ಸತ್ಯವಾಗಿ ಕೇಳ್ಪಡಿದೆ. ಆತ ಮಾತಾಡಿದ ಮಾತು, ನನ್ನ ದೇವರೇ ಏಕೆ ನನ್ನ ಕೈ ಬಿಟ್ಟಿದೆ. ಈ ಮಾತುಗಳನ್ನು ನಾವು ಗುರುತಿಡುವುದು ಏನೆಂದರೆ, ನನ್ನ ದೇವರೆನ್ನುವಾಗ ಬಹಳ ಜನರು ಹೇಳುವುದು ಏನೆಂದರೆ, ಯೇಸು ಕ್ರಿಸ್ತನಿಗೂ ದೇವರಿದ್ದಾರೆ, ಯೇಸು ಕ್ರಿಸ್ತನ ದೇವರೇ ಅಂದುಕೊಳ್ಳುತ್ತಾರೆ. ಅಂದರೆ ಒಬ್ಬ ದೂತನ ಕಳಿಸಿಕೊಡ್ತಾರೆ ಅಂತೇಳಿ ಜನಗಳು ಅಂದುಕೊಳ್ಳೋದು ನೋಡ್ಕೊಳ್ತೀವಿ, ನೋಡ್ಕೊಳ್ತೀವಿ. ಯಾಕಂದರೆ ಅವರು ಯಾವಾಗಲೂ ದೇವರೇ ಅಂತ ಕರೆಯೋದು ನೋಡ್ತೀವಿ. ಯೇಸು ಕ್ರಿಸ್ತನಿಗೆ ದೇವರು ಯಾರೂ ಇಲ್ಲ ಪ್ರೀತಿಯ ಜೀವನರೇ, ಆತನೇ ದೇವರು. ಹಲ್ಲೆಲೂಯಾ. ಅದಕ್ಕಾಗಿ ಸತ್ಯವೇದದಲ್ಲಿ ನೋಡ್ತೀವಿ, ಅವರ ಹೆಸರು ನೋಡುವಾಗ ತ್ರಿಕ ದೇವರು ಅಂತೇಳಿ ಬರೆಯಲ್ಪಟ್ಟಿದೆ. ಆಗ ತ್ರಿಕ ದೇವರು ಅಂತ ಹೇಳುವಾಗ ಹೆಂಗಿದ್ದಾರೆ, ತಂದೆ, ಮಗ, ಪರಿಶುದ್ಧಾತ್ಮ ಆಗಿದ್ದಾರೆ ಅಂತೇಳಿ ನಾವು ನೋಡ್ತೀವಿ. ಇದು ನೋಡಿ ಆದಾಮನನ್ನು ರೂಪಿಸುವಾಗ ಕರ್ತನು ನಮ್ಮ ಸ್ವರೂಪದಲ್ಲಿ ಹೋಲಿಕೆಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಅಂತೇಳಿ ಆದಿಕಾಂಡ 8ನೇದಲ್ಲಿ ಓದ್ತೀವಿ. ನಮ್ಮ ಅನ್ನುವಾಗ ಅಲ್ಲಿ ತಂದೆ, ಮಗ, ಪವಿತ್ರ ಆತ್ಮ ಮೂರು ಹೆಸರನ್ನ ಅಲ್ಲಿ ಸೂಚನೆ ಬರುತ್ತದೆ. ಅದಕ್ಕಾಗಿ ಪ್ರೇರೆ ಗಮನಿಸಿರಿ, ಕ್ರೈಸ್ತರು 3 ದೇವರನ್ನು ಆರಾಧನೆ ಮಾಡೋದಿಲ್ಲ. ನಾವೆಲ್ಲ ಒಬ್ಬರೇ ದೇವರನ್ನು ಆರಾಧನೆ ಮಾಡೋರಾಗಿದ್ದೇವೆ. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲ, ನೋಡ್ತೀವಲ್ಲ, ಯಾರುವಾಗ ಅವರು ಈ ಲೋಕದಲ್ಲಿ ಮನುಷ್ಯರನ್ನು ರಕ್ಷಿಸೋದಕ್ಕಾಗಿ ಅದು ಇಳಿದು ಬರುವಾಗ ಆತನು ಹೆಂಗೆ ಬಂದರೆ ಅವರು ಮಗನಾಗಿ ಇಳಿದು ಬಂದು ನೋಡ್ತೀವಿ. ಅಷ್ಟು ಮಾತ್ರ ಅವರು ನಮ್ಮ ಹೃದಯದಲ್ಲಿ ವಾಸ ಮಾಡುವಾಗ ಪರಿಶುದ್ಧಾತ್ಮನವಾಗಿ ಅವರು ನಮ್ಮದಲ್ಲಿ ವಾಸ ಮಾಡೋದು ನೋಡ್ತಿದ್ದೀವಿ. ಸಾಧಾರಣವಾಗಿ ಹೇಳೋದಾದರೆ ಕೆಲವರು ನೋಡಿ, ನನ್ನ ಮಾತು ಕೇಳಿ, ಇಲ್ಲಿ ಏನು ಹೇಳ್ತಂದರೆ ನೋಡಿ, ಈ ಪರಿಶುದ್ಧ ಹಾಲಿನನ್ನು ಕೆಲವರು ಪಾಸ್ಟರ್ ಅಂತ ಕರೀತಾರೆ. ಆದರೆ ಮನೆಗೆ ಹೋಗುವಾಗ ನನ್ನ ಹೆಂಡತಿ ರೇ ಅಂತ ಕರೀತಾರೆ. ಆದರೆ ಮಕ್ಕಳು ಕರೆಯುವಾಗ ಡ್ಯಾಡಿ ಅಂತ ಕರೀತಾರೆ. ಆವಾಗ ಈ 3 ಮಾತುಗಳು ಗಮನಿಸರಿ, ಒಂದೇ ತಂದೆ ಆದರೆ 3 ಮಾತುಗಳಾದರೆ ಒಬ್ಬರಾಗಿದ್ದಾರೆ ಅಂತೇಳಿ ಹೆಜ್ಜೆಯುಳ್ಳವಾಗ ಕೇಳ್ಪಟ್ಟೆ. ಕಲ್ವಾರಿಯಲ್ಲಿ ಯೇಸು ಕ್ರಿಸ್ತನು ನನ್ನ ದೇವರೇ ಏಕೆ ಕೈ ಬಿಟ್ಟಿದೆ. ಬಹಳ ಜನರು ಸ್ವಾಮಿ ಎಂದು ಹೇಳೋದು ಗೊತ್ತಿಲ್ಲದೆ ಅವ್ರೇನು ಮಾಡ್ತಾರೆ, ಕಳಿಸಿಕೊಡುವಂಥ ಪ್ರವಾದಿ ಅಂತ ಹೇಳ್ತಾರೆ ಕೆಲವರು. ಆದರೆ ನಿಜವಾಗಿ ಹೇಳೋದಾದರೆ ಪ್ರವಾದಿ ಇರುವ ಕಾರ್ಯಗಳನ್ನು ಏಸಪ್ಪ ಮಾಡಿದ್ದಾರೆ. ನೋಡಿ, ಪ್ರವಾದಿಗಳು ಯಾರು ಸತ್ಯವನ್ನು ಎದುರಿಸಲಿಲ್ಲ, ಪ್ರವಾದಿಗಳು ಯಾರು ಕುರುಡರಿಗೆ ಕಣ್ಣು ಕೊಟ್ಟಲಿಲ್ಲ, ಪ್ರವಾದಿಗಳು ಯಾರು ಮರಣವನ್ನು ಜಯಿಸಲಿಲ್ಲ ನೋಡ್ತೀವಿ ಪ್ರತಿ ಜೀವನದಲ್ಲಿ. ಫಿಲಿಪ ಪತ್ರಿಕೆ 2:6ನೇ ವಾಕ್ಯ ಓದುವಾಗ, ಫಿಲಿಪ 2:6ನೇ ವಾಕ್ಯ ಓದುವಾಗ, ಆತನು ದೇವ ಸ್ವರೂಪರಾಗಿದ್ದರು, ದೇವರಿಗೆ ಸರಿಸಮಾನವಾಗಿದ್ದರೆಂಬ ಅಮೂಲ್ಯ ಪದವಿಯನ್ನು ಬಿಡಲ್ಲೋ ಎಂಬುದಂತೇಳಿ ಆ ವಾಕ್ಯದಲ್ಲಿ ನೋಡುತ್ತೀವಿ. ದೇವರನ್ನ ಯಾರು ನೋಡೋದಕ್ಕಾಗಲ್ಲ ಪ್ರಿಯರೇ. ಮೋಸೆ ನೋಡಿ ದೇವರು ಹೇಳಿದ್ರು, ನರಮನುಷ್ಯನು ದೇವರು ನೋಡಿ ಬದುಕಲಾರನೆ ಅಂತೇಳಿ. ಆಗ ಮೋಸೆ ಕೇಳ್ತಾನೆ, ನಿನ್ನ ಪ್ರಸನ್ನ ನೋಡಬೇಕು, ನಿನ್ನ ಮುಖ ನೋಡಬೇಕು ಸ್ವಾಮಿ ಅಂತ ಕೇಳುವಾಗ ಅಲ್ಲಿ ಇಷ್ಟು ಬೇಡಿಕೊಳ್ತಾರೆ ಅಂತ ಹೇಳಿ ದೇವನಲ್ಲಿ ಒಂದು ದೇವರು ಹೇಳ್ತಾರೆ, ನೀನು ನನ್ನ ಬಿನ್ನೆ ಹಿಂದೆ, ಹಂಗಂದರೆ ಹಿಂದೆಗಳೇ ನನ್ನ ಸ್ವರೂಪ ನೋಡ್ಬೋದು ಅಂತೇಳಿ ಅವ್ರ ಹಿಂದೆಗಳೇ ಸ್ವರೂಪ ತೋರಿಸ್ತಾರೆ ಅಂತೇಳಿ ನಾವು ಜೀವನ ವಾಕ್ಯದಲ್ಲಿ ನೋಡ್ತೀವಿ. ಅದಕ್ಕೆ ಆತನು ತನ್ನನ್ನೇ ಪ್ರಕಟಿಸಿಕೊಂಡು ಅಂತೇಳಿ ಜೀವನ ವಾಕ್ಯ ಹೇಳ್ಪಡಿದೆ. ಆತನು ಶರೀರದಾಸಿ ಈ ಲೋಕದಲ್ಲಿ
ಶರೀರ ಧರಿಸಿ ಲೋಕದಲ್ಲಿ ಬಂದನು, ಆದರೆ ದೇವ ಸ್ವರೂಪನಾಗಿದ್ದರಂತ ಹೇಳಿ ನಾನು ನೋಡ್ತೀವಿ. ಒಂದು ಮಾತು ನನಗೆ ಹೇಳಿ ಅಂದನು. ಅವ್ರು ಹೇಳುವಾಗ ನೋಡುವಾಗ ದೇವರು ಅಂದರೆ ದೇವರು ಹೆಂಗಿದ್ದಾರೆ ಅಂದರೆ, ಇವಾಗ ಅವರು ಫೋಟೋವಾಗಿದ್ದಾರೆ. ಈಗ ನಾವು ಒಂದು ಫೋಟೋ ತೆಗೆದಿದ್ವಿ, ನಮ್ಮ ಫೋಟೋ ನಮಗೆ ಚಿತ್ರ ನಮ್ಮ ಬರ್ತದೆ. ಅದೇ ರೀತಿಯಾಗಿ ಏಸಪ್ಪಿಗೆ ಅವರೇ ದೇವರಾಗಿದ್ದಾರೆ ಹೊರತು ಬೇರೆ ಇಲ್ಲ ಪ್ರೀತಿ ದೇವಜನರೇ. ಅದಕ್ಕೆ ಅದೇ ಥರನೇ ಆತನ ಯಾವಾಗಲೂ ತಂದೆ ಮಗನ ಕೈಗಳನ್ನು ಬಿಡಿಲ್ಲ ಅಂತ ತಂದೆ ಪಾಸದಲ್ಲಿ ಯಾವಾಗಲೂ ಕುಳಿತಿದ್ರು ಅಂತೇಳಿ ಜೀವಳ್ಳ ವಾಕ್ಯ ಕೇಳ್ಪಟ್ಟೆ. ಇದರ ಅರ್ಥ ಏನಂತ ಹೇಳಿದ್ರೆ, ಈ ಮೂರು ಕೈಗಳನ್ನೇ ಒಂದಾಗಿದ್ದುಕೊಂಡು ಇದರಂತೇಳಿ ಮೂವರು ಒಂದಾಗಿದ್ದರಂತೇಳಿ ಜೀವಳ್ಳ ವಾಕ್ಯ ಬರೆಯಲ್ಪಡಿದೆ. ಆದರೆ ಇಲ್ಲಿ ಕೈಯನ್ನು ಏಕೆ ಬಿಟ್ಟಿದ್ದಿ ಅಂತ ಜೀವಳ್ಳ ವಾಕ್ಯ ಹೇಳ್ಪಡುವಾಗ, ಆದಾಮನ ಮುಂಚಾನೆಯಲ್ಲಿ ತಂಪಾದ ವೇಳೆಯಲ್ಲಿ ಅವನು ಚಲಿಸುತ್ತಿರುವಾಗ ಏನೇನು ತೋಟದಲ್ಲಿ ಬಂದು ಆದಾಮನ ಕೈಯನ್ನು ಹಿಡಿದು ಅವರು ನಡೆಸಿದರಂತೇಳಿ ಜೀವಳ್ಳ ವಾಕ್ಯ ಹೇಳ್ಪಡಿದೆ, ಸತ್ಯವಾಕ್ಯ ಹೇಳ್ಪಡಿದೆ. ಅದೇ ರೀತಿಯಾಗಿ ಸತ್ಯವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೀರ್ಘಸ್ಯಾದ ಓಸೆ ಪ್ರವಾದಿ ಗ್ರಂಥ 11ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನೋಡುವಾಗ, ನಾನೇ ಎಫ್ರಾಮಿಗೆ ನಡೆದಾಡೋದನ್ನು ಕಲಿಸಿದೇನು, ಅದನ್ನು ಕೈಯಲ್ಲಿ ಎತ್ತುಕೊಂಡೇನಂತೇಳಿ ಅಲ್ಲಿ ಓಸೆ ದೀರ್ಘದರ್ಶಿ ಹೇಳೋದು ನೋಡ್ತೇವೆ. ಹಾಗಾದರೆ ದೇವರು ನಮ್ಮ ಕೈಯನ್ನು ಹಿಡಿದು ನಡೆಸುವ ದೇವರು ಆಗಿದ್ರೆ ನೋಡಿ, ನಮ್ಮ ಮಕ್ಕಳನ್ನು ಚಿಕ್ಕ ಮಕ್ಕಳಾಗಿದ್ದಾಗ ಏನು ಮಾಡಬೇಕು, ಅವರು ಹೆಜ್ಜೆ ಇಡಬೇಕಾದ್ರೆ ಅವ್ರು ನಡಿಬೇಕಾದ್ರೆ ನಾವು ಕಲಿಸಿಕೊಡ್ತೀವಿ. ಮಕ್ಕಳು ಬಿದ್ದೋಗ್ಬಿಡ್ತಾರೇನೋ ಅಂತೇಳಿ ಆ ಮಕ್ಕಳನ್ನು ನಾವು ಕಲಿಸಿಕೊಡೋದು ನೋಡುತ್ತೇವೆ. ಅದೇ ರೀತಿಯಾಗಿ ಇಲ್ಲಿ ಈ ಯೋಸೇಯ ಪ್ರವಾದಿ ಮಗ ನೋಡುತ್ತೇವೆ. ಪ್ರತಿ ಜೀವನ ನಾವು ನಿಜವಾಗಿ ಕೇಳುವುದಿಲ್ಲ. ಇಲ್ಲಿ ಹೇಳು ಸತ್ಯವಾಗಿ ಕೇಳ್ಬಿಡದೆ ಆತ ನಮ್ಮನ್ನು ಹಿಡಿದುಕೊಳ್ಳುವಾಗ ನಿಜವಾಗಿ ನಾವು ಎಡುವುದಿಲ್ಲ, ಜಾರಿ ಬೀಳುವುದಿಲ್ಲ ಅಂತ ಸತ್ಯವಾಗಿ ಕೇಳ್ಬಿಡದೆ. ಒಂದು ಮನುಷ್ಯನ ಸಂಪೂರ್ಣವಾಗಿ ಯಾರು ಏಸಪ್ಪನಿಗೆ ಒಪ್ಪಿಸಿಕೊಡುತ್ತಾನೋ ಅವ್ರನ್ನ ದೇವರು ಕರ ಹಿಡ್ಕೊಂಡ್ಬಿಟ್ರೆ, ಯಾಕಂದ್ರೆ ನಮ್ಮ ಏಸಪ್ಪ ಕರ ಬಲವುಳ್ಳ ಕರ, ಅದು ಬಿಡೋಕ್ಕಾಗೋದಿಲ್ಲ. ಆದ ಕಾರಣ ನಾವು ಅವ್ರನ್ನ ದೃಢವಾಗಿ ಹಿಡಿದುಕೊಳ್ಳೋ ಮಕ್ಕಳಾಗಿ ಕಾಣಪಡಬೇಕು. ಪ್ರೀತಿಯ ದೇವಜನರೇ, ಕೀರ್ತನೆ 23ನೇ ಅಧ್ಯಾಯ 2ನೇ ವಾಕ್ಯ ನೋಡುವಾಗ, ಶಾಂತಕರವಾದ ನೀರು ಬೆಳೆ ಬರಮಾಡುತ್ತಾನೆ ಅಂತೇಳಿ ನಾವು ಓದುತ್ತೇವೆ. ಹಾಗಂದರೆ ಈ ದಿನಗಳಲ್ಲಿ ಶಾಂತಿ ಅನ್ನೋದು ಬರಗಾಲ ಆಗ್ಬಿಡ್ತದೆ. ಯಾವ ಕುಟುಂಬದಲ್ಲೇ ಹೋಗಿ ನೋಡಿ, ಶಾಂತಿ ಅನ್ನೋದು ಬರಗಾಲ ಆಗ್ಬಿಟ್ಟಿದೆ ಪ್ರೀತಿಯ ದೇವಜನರೇ. ಅದಕ್ಕಾಗಿ ಏನು ಮಾಡಬೇಕಂತ ನಮ್ಮ ಜೀವಿತವನ್ನು ಮನುಷ್ಯನು ಅದು ಕಲ್ಕೊಂಡ್ಬಿಟ್ಟಿದ್ದಾನೆ. ಕೆಲವು ಮಾತುಗಳು ಹೇಳ್ತೇನೆ ನೋಡಿ. ಅಲ್ಲಿ ನೋಡಿ, ಇವಾಗ ಒಂದು ಪ್ರವಾಸನ ಹೋಗ್ತಂದು ಇಟ್ಕೊಳ್ಳೋಣ, ಟೂರ್ ಹೋದಂತ ಹೇಳುವಾಗ ಅಲ್ಲಿ ಹೋಗುವಾಗ ನಾನಾ ಥರ ಆಳವಾದ ನೀರುಗಳಿರುತ್ತೆ. ಒಂದು ವೇಳೆ ಅಲ್ಲಿ ಗೌರ್ಮೆಂಟ್ ಬೋರ್ಡ್ ಹಾಕಿರ್ತಾರೆ. ನಾವು ಅಲ್ಲಿ ಆವಾಗ ಟೂರ್ ಹೋಗೋ ಸಮಯದಲ್ಲಿ ನೋಡುತ್ತೀವಿ. ಆ ಫಾಲ್ಸಲ್ಲಿ ಹೋಗಿ ಇಳಿಯುವಾಗ ಅವ್ರು ಹೇಳ್ತಾರೆ, ಇಲ್ಲ ಇಲ್ಲಿ ಆಳವಾದ ನೀರಿದೆ, ಅಲ್ಲಿ ಹೋಗಬಾರ್ದು ಅಂತೇಳಿ ಅಲ್ಲಿ ಗೌರ್ಮೆಂಟ್ ಅವರಲ್ಲಿ ಪ್ರಕಟಿಸೋದು ನಾವು ನೋಡುತ್ತೇವೆ ಬೀಚ್ಗಳ ಹತ್ರ. ಪ್ರೀತಿಲ ದೇವಜನರೇ, ಆದರೆ ಯವನ ಮಕ್ಕಳು ಅದ್ರ ಮಾತು ಕೇಳದೆ ಅದು ಹೋಗಿ ಆಳದಲ್ಲಿ ಬಿದ್ದು ಎಷ್ಟೋ ಜನ ಪ್ರಾಣ ಕಳ್ಕೊಂಡವರು ಏರಾಳ ಮಕ್ಕಳು ಉಂಟು ಪ್ರೀತಿಲ ದೇವಜನರೇ. ಅದಕ್ಕಾಗಿ ಈ ಶಾಂತಿಯನ್ನು ನಾವು ಏನು ಮಾಡಬೇಕಂತೆ ನೋಡಿ. ಇವಾಗ ಶಾಂತಿ ಬೇಕಂದ್ರೆ ಎಲ್ಲಿ ಸಿಗುತ್ತೆ? ಮಾರ್ಕೆಟಲ್ಲಿ ಸಿಗುತ್ತಾ? ಹೋಗಿ ನಮ್ಮ ಮಾರ್ಕೆಟಲ್ಲಿ ಬೆಂಗಳೂರು ಮಾರ್ಕೆಟಲ್ಲಿ ಹೋಗ್ಬಿಟ್ಟು 1 ಲಕ್ಷ ರೂಪಾಯಿ ಶಾಂತಿ ಕೊಡಂದ್ರೆ ಕೊಡೋಕ್ಕಾಗತ್ತಾ? ಕೊಡೋಕ್ಕಾಗಲ್ಲ ಪ್ರೀತಿಲ ದೇವಜನರೇ. ಅದೇ ರೀತಿ ನಾವು ಪ್ರಾರ್ಥನೆ ನಾವು ನೋಡಬೇಕಂತೆ, ಏನು ಮಾಡಬೇಕಂತೆ, ಶಾಂತಿ ವಿಶೇಷವಾದದ್ದು ಪ್ರೀತಿಲ ದೇವಜನರೇ. ಅದಕ್ಕಾಗಿ ಮನೆಗೆ ಪ್ರಾರ್ಥನೆ ಒಂದು ಮನೆಗೆ ನಾನು ಹಾದು ಹೋಗುವಾಗ ಎಷ್ಟೋ ಮನೆಯಲ್ಲಿ ದೇವರು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ದೊಡ್ಡ ಮನೆಗೆ ಕರ್ಕೊಂಡು ಹೋಗ್ತಾರೆ. ಒಂದು ದೊಡ್ಡ ಮನೆಗೆ ಹೋಗುವಾಗ ಟೀ ಉಡಲಿ ಮಂಚ ಮಾಡಿದ್ದಾರೆ, ಟೀ ಉಡಲೆ ಬಾಕ್ಲು ಮಾಡಿದ್ದಾರೆ, ಟೀ ಉಡೆ ಎಲ್ಲ ಇದೆ, ಒಳ್ಳೆ ಸ್ಟೀಲ್ ಇದೆ, ಎಲ್ಲ ಮನೆಯಲ್ಲಿ ಬೇಕಾದಷ್ಟಿದೆ, ಹಣ ಇದೆ, ಆಸ್ತಿ ಇದೆ. ಆದರೆ ಆ ಕುಟುಂಬದಲ್ಲಿ ಶಾಂತಿ ಇಲ್ಲ. ಹಲ್ಲೆಲೂಯಾ. ಅವ್ರು ಕೇಳುವಾಗ ಶಾಂತಿ ಇಲ್ಲ ಅಂದರೆ, ಏನಮ್ಮ ನಿಮ್ಮ ಮನೇಲಿ ಶಾಂತಿ ಇದೆ ಅಂದರೆ, ನಮಗೆ ಎಲ್ಲ ಇದೆ ಪಾಸ್ಟ್ರೆ, ಆದರೆ ಶಾಂತಿ ಮಾತ್ರ ಇಲ್ಲ. ಯಾಕೆ ಶಾಂತಿ ಮಾತ್ರ ಇಲ್ಲ ನಮಗಿಲ್ಲೇ. ನೀವು ಗಂಡ ಇದ್ದಾರೆ ಒಳ್ಳೆ ಬಿಸ್ನೆಸ್ ಮಾಡ್ತವ್ರೆ. ಆ ಬಿಸ್ನೆಸ್ಸಲ್ಲಿ ಅವರು ಸ್ಟೀಲ್ ಬಿಸ್ನೆಸ್ ಮಾಡ್ತವ್ರೆ, ಬೇಕಾದಷ್ಟು ಹಣ ಬರ್ತದೆ. ಆದರೆ ಒಂದು ತಿಂಗಳಿಗೆ 1 ದಿವಸ ಮಾತ್ರ ನಮ್ಮ ಮನೆಗೆ ಬರ್ತಾರೆ. ಆಮೇಲೆ ನಿಮ್ಮ ಗಂಡ ಎಲ್ಲಿ ಹೋಗ್ತಾರಮ್ಮ ಅಂತ ಹೇಳಿದ್ರೆ, ಅವರು ಬೇರೆ ಸಮಯದಲ್ಲಿ ಅಕ್ರಮ ಸಮಯದಲ್ಲಿ ಹೋಗಿ ಅವರಿದ್ದಾರೆ, ಒಂದು ಬರ್ತಾರೆ. ಮಗ ಇದ್ದಾನೆ, ಆದರೆ ಮಗ ಕುಡಿದು ಕುಪ್ಪಿಸಿ ಅವನು ಫ್ರೆಂಡ್ಸ್ ಎಲ್ಲ ಸ್ನೇಹಿತರ ಹೋಗಿ ಅವನು ಆ ರೀತಿ ಬರ್ತಾನೆ. ಅವನು ಆ ರೀತಿ ಮಧ್ಯಾಹ್ನ ರಾತ್ರಿ 12 ಗಂಟೆಗೆ ಯಾರೋ ಹೊತ್ತುಕೊಂಡು ಬಂದು ಮನೇಲಿ ಬಿಡ್ತಾರೆ. ಇಂಥ ಪರಿಸ್ಥಿತಿ. ನನ್ನ ಮಗಳಿದ್ದಾಳೆ, ಮಗಳಿಗೆ ಮದುವೆ ಮಾಡೋದು 40 ಲಕ್ಷ ಕೊಟ್ಟು ನಾವು ಅವ್ರಿಗೆ ಗ್ರ್ಯಾಂಡಾಗಿ ಮದುವೆ ಮಾಡಿದ್ವು. ಆದರೆ ನನ್ನ ಅಳಿಯ ಅವ್ರ ಅಳಿಯ ಯಾವಾಗಲೂ ಹೊಡಿತಾ ಇರ್ತಾನೆ ಮಗಳನ್ನ, ಹೋಗಿ ಇನ್ನೂ ಹಣ ತಗೊಂಬ ಅಂತ ಹೇಳಿ. ಈ ರೀತಿಯಾಗಿ ಅವ್ರು ಹೇಳುವಾಗ ನಮ್ಮ ಕಣ್ಣುಗಳಲ್ಲಿ ಸಹ ನೀರು ಹಾದು ಬರುತ್ತೆ. ನೋಡಿ, ಈ ದಿನದಲ್ಲಿ ಶಾಂತಿ ಇಲ್ಲ.
ದೇವಾದಿದೇವನು ಹೇಳ್ತಾನೆ ಇಲ್ಲಿ, ಶಾಂತಿಕರ ನೀನು ಬರ ಮಾಡ್ತೀನಿ ಅಂತೇಳಿ, ನಾನು ನಡೆಸ್ತೀನಿ ಅಂತೇಳಿ ಜೀವಳ್ಳ ವಾಕ್ಯ ಕೇಳ್ಬಿಟ್ಟಿದೆ. ಪ್ರೀತಿಲ ದೇವ ಜನರೇ, ಸತ್ಯವಾಗಿ ಕೇಳ್ಬಿಟ್ಟಿದೆ. ಯೆಶಾಯನ ದೀರ್ಘದರ್ಶಿ ಪುಸ್ತಕ 58ನೇ 11ನೇ ವಾಕ್ಯ ಓದುವಾಗ ಅಲ್ಲಿ ಹೇಳ್ತದೆ, ಯೆಹೋವನು ನಿಮ್ಮನ್ನು ನಿತ್ಯವಾಗಿ ನಡೆಸುತ್ತಾ ಮರುಭೂಮಿಯಲ್ಲಿ ನಮ್ಮ ಆತ್ಮನು ತೃಪ್ತಿಗೊಳಿಸಿ ನಮ್ಮ ಎಲುಬುಗಳನ್ನು ಸಾಸಾರ ಮಾಡುವನು. ನೀವು ತಂಪಾದ ತೋಟಕ್ಕೂ ನೀರಿಗೂ ಮೋಸಲದ ಬುಗ್ಗೆಗೂ ಸಮಾನವಾಗಿರುವರೆ ಅಂತೇಳಿ ಇಲ್ಲಿ ಹೇಳ್ತದೆ. ಯೆಹೋವನು ನಡೆಸಿದ್ರೆ ನಿತ್ಯವೂ ನಡೆಸ್ತಾರಂತೆ. ಒಂದು ದಿವಸ 2 ಸಲ ನಾವು ಪರಲೋಕ ರಾಜ್ಯ ಹೋಗುವವರೆಗೂ ಆತ ನಡೆಸುವ ದೇವರಾಗಿದ್ದಾರೆ. ಅಷ್ಟು ಮಾತ್ರವಲ್ಲ, ನಮ್ಮ ಎಲುಬುಗಳನ್ನು ಸಾಸರ ಮಾಡ್ತಾರಂತೆ. ಎಲುಬುಗಳು, ಒಂದು ಮನುಷ್ಯನಿಗೆ ಎಲುಬು ಬಲವಾಗಿರಬೇಕು. ನೋಡಿ, ಎಲುಬುಗಳು ಬಳ್ಳದ ಕಾರಣ ಎಷ್ಟೋ ಜನ ಹೋಗಿ ಬಾತ್ರೂಮ್ಲಿ ಬಿದ್ದು ಅವರ ಕಾಳುಗಳು ಮುರ್ಕೊತಾರೆ, ಕೈಗಳು ಮುರ್ಕೊತಾರೆ. ಪ್ರೀತಿಯ ದೇವ ಜನರೇ, ಅದಕ್ಕಾಗಿ ಕೆಲವು ದೃಢವಾಗಿ ನಿಂತ್ಕೊಂಡು, ದೃಢವಾಗಿದ್ದಾರೆ, ಹಿಟ್ಟಾಗಿ ಚೆನ್ನಾಗಿ ಬಲವಾಗಿರ್ತಾರೆ. ನಡೆಯಪ್ಪ ಅಂತ ಹೇಳಿದ್ರೆ ಬಿಸಿಲಲ್ಲಿ ಒಂದು 2 ಹೆಜ್ಜೆ, ಒಂದು ಅರ್ಧ ಗಂಟೆ, ಒಂದು ಅರ್ಧ ಪರ್ಲಂಗ ಸಹ ಅವರು ನಡಿಕೆಯಲ್ಲಿ ಆಗೋದಿಲ್ಲ. ಏಕೆಂದರೆ ಎಲುಬುಗಳಲ್ಲಿ ಬಲವಿಲ್ಲ. ಪ್ರೀತಿಯ ದೇವ ಜನರೇ, ತಂಪಾದ ತೋಟಕ್ಕೂ ಅಂತ ಹೇಳ್ಬಿಡೋದೆ. ನೀರು ಕಟ್ಟಿರೋ ತೋಟ ನೋಡಿ, ಆ ತೋಟ ಹೆಂಗಿರ್ತಂದರೆ ಹೆಂಗಿರ್ತದೆ ಆ ತೋಟ ಗಮನಿಸಿ ನೋಡ್ರಿ. ಪ್ರೀತಿಯ ದೇವ ಜನರೇ, ನಮ್ಮ ಊರುಗಳ ಕಡೆ ನಿಂಬೆಹಣ್ಣು ತೋಟ ಅಂತ ನಿಂಬೆಹಣ್ಣು ಇರುತ್ತೆ. ಆ ತೋಟದಲ್ಲಿ ಹೋಗುವ ಒಂದು ದಿವಸ ನಾವು ಹೋಗುವಾಗ ಮಧ್ಯಾಹ್ನ ವೇಳೆ, ಆ ಮಧ್ಯಾಹ್ನದಲ್ಲಿ ಹೋಗುವಾಗ ರೈತ ಆ ತೋಟಕ್ಕೆ ನೀರು ಕಟ್ತಾವನೆ. ಅಲ್ಲಿ ಹೋಗುವಾಗ ಘಮ ಘಮ ಅಂತ ನಿಂಬೆಹಣ್ಣು ವಾಸನೆ ಆದು ಬರುತ್ತದೆ. ಅದೇ ರೀತಿ ಏಸಪ್ಪನ ಪಾದದಲ್ಲಿ ನಾವು ಸಂಪೂರ್ಣ ಒಪ್ಪಿಸಿಕೊಡುವಾಗ ಅವ್ರು ನಮ್ಮನ್ನು ನಡೆಸೋದು ಹೆಂಗದಂತೆ, ನೀವು ಆತ ಇರಬೇಕಾದ್ರೆ, ಸುಗಂಧ ಸುವಾಸನೆ ಬೀರಬೇಕಾದ್ರೆ ಆತನ ಕರೆದು ನಾವು ಇರೋ ಮಕ್ಕಳಾಗಿ ಕಾಣಲ್ಪಡಬೇಕು. ಅಲ್ಲೇಲಿವ್ಯಾ ಪ್ರೀತಿಯ ದೇವ. ಅದಕ್ಕಾಗಿ ನಾವೇನು ಮಾಡಬೇಕು? ದೇವರ ಪಾದದಲ್ಲಿ ನಾವು ಕೇಳೋ ಮಕ್ಕಳಾಗಿ ಕಾಣಲ್ಪಡಬೇಕು. ಪ್ರೀತಿಯ ದೇವ ಜನರೇ, ಸತ್ಯವಾಗಿ ಕೇಳ್ಪಡಿದೆ. ಜ್ಞಾನಯುಕ್ತಿಗಳು ನೋಡಿ, ಜ್ಞಾನಯುಕ್ತಿಗಳು 27ನೇ ಅಧ್ಯಾಯ 3ನೇ ವಾಕ್ಯ ಓದುವಾಗ ಇಲ್ಲಿ ಒಂದು ರಹಸ್ಯವಾದ ಕಾರ್ಯಗಳು ಉಂಟು. ಅಲ್ಲಿ ಸೊಲೊಮೋನ ಹೇಳುತ್ತಾನೆ, ಕಲ್ಲು ಭಾರ, ಮರಳು ಭಾರ, ಎಡುವುದಕ್ಕಿಂತಲೂ ಎಲ್ಲದಕ್ಕಿಂತಲೂ ಮೂಢನ ಕೋಪೇ ಬಲು ಭಾರ ಅಂತ ಜೀವಳ್ಳ ವಾಕ್ಯ ಬರಲ್ಪಟ್ಟಿದೆ. ಹಾಗಾದರೆ ಇದನ್ನು ಆಲೋಚನೆ ಮಾಡಿ ನೋಡಿ ಪ್ರೀತಿಯ ದೇವ ಜನರೇ. ನೋಡಿ, ನಮ್ಮ ಜೀವಿತದಲ್ಲಿ ಯಾರ್ತಿದೆ, ನಿಮ್ಗೊಂದು ಆಲೋಚನೆ ಹೇಳಿದ್ರಿ. ಒಂದು ಇಟ್ಕೆ ಕಣ್ಣು ತಗೊಂಡು ಒಂದು ದಿವಸ ಒಂದೊಂದೇ ಇಡಿ, ಒಂದು ತಿಂಗಳಿಗೆ ಎಷ್ಟಾಗುತ್ತೆ? 30 ಕಿಟಕಿ ಆಗುತ್ತೆ. ಆ 30 ಆದಮೇಲೆ ಒಂದು ತಿಂಗಳಿಗೆ, ಒಂದು ವರ್ಷಕ್ಕೆ ಎಷ್ಟಾದರೆ 365 ಇಟ್ಟಿಗೆ ಆಗುತ್ತೆ. ಇದೇ ರೀತಿಯಾಗಿ ನೀವು 5 ವರ್ಷ 10 ವರ್ಷ ಆದರೆ ಆ ದೊಡ್ಡ ಅದು ಬೆಟ್ಟವಾಗಿ ಮಾರ್ಪಟ್ಟಿದೆ. ನಮ್ಮ ದೇವರೇ ಲೋಕದಲ್ಲಿ ಇರುವಾಗ ಏನು ಗೊತ್ತಾ, ನಮ್ಮ ಲೋಕದ ಪಾಪವೆಲ್ಲ ಒತ್ತುಕೊಂಡು ಸತ್ಯವಾಗಿ ಕೇಳ್ಪಡಿದೆ. ಆದರೆ ನಮ್ಮ ಪಾಪ ಎಷ್ಟು ಭಾರ ಗೊತ್ತಾ? ಯಾರನ್ನ ಆಲೋಚನೆ ಮಾಡಿದ್ದೀರಾ? ನಮ್ಮ ಪಾಪ ಎಷ್ಟಿಂದ ಭಾರ ಗೊತ್ತಾ? ಆದರೆ ಏಸಪ್ಪ ಎಲ್ಲರ ಲೋಕದ ಪಾಪವೆಲ್ಲ ಒತ್ತುಕೊಂಡು ಸತ್ಯವಾಗಿ ಕೇಳ್ಪಟ್ಟಿದೆ. ಅದಕ್ಕಾಗಿ ಬೆಟ್ಟಿದ ದೇವಜನೆ ಅದಕ್ಕೆ, ಏಕೆಂದರೆ ದೇವರು ಪಾಪನ ಹೇಗೆ ಮಾಡ್ತಾರೆ ಹೊರತು ಅವರು ಪಾಪನ ಪ್ರೀತಿ ಮಾಡ್ತಾರೆ, ಪಾಪನ ಹೇಗೆ ಮಾಡ್ತಾರೆ, ಪಾಪನ ದೇಶಿಸ್ತಾರೆ ಸತ್ಯವಾಗಿ ಕೇಳ್ಪಡಿದೆ. ಅದಕ್ಕಾಗಿ ಅಬ್ದಾಗ ಪ್ರವಾದಿ ಹೇಳ್ತಾನೆ, 1ನೇ ಅಧ್ಯಾಯ 3ನೇ ವಾಕ್ಯ ಓದುವಾಗ, ಕೇಡನ್ನು ನೋಡಲಾರದೆ ಅಪಪವಿತ್ರ ದುಷ್ಟುಳ್ಳವನು ಅಂತೇಳಿ ಜೀವಳ್ಳ ವಾಕ್ಯ ಕೇಳ್ಪಡಿದೆ. ನಮ್ಮ ದೇವರು ಅಪಪವಿತ್ರ ನೋಡಲ್ಲ, ಕೆಟ್ಟಾದ ಕಾರ್ಯ ಅವ್ರ ಕಣ್ಣುಗಳು ನೋಡಿಲ್ಲ ಅಂತ ಸತ್ಯವಾಗಿ ಕೇಳ್ಪಡಿದೆ. ಆತಿ ಇಲ್ಲಿ ಪ್ರವಾದಿಯಲ್ಲಿ ನೋಡ್ತೀವಿ. ಆತನ ಮರಣವನ್ನು ಹೊಂದಿದರೆ ನಮಗೆ ಜೀವನ. ಒಂದು ವೇಳೆ ಎಲ್ಲರೂ ಹೇಳ್ತಾರೆ, ಆ ಕಲ್ಲವಾಡ ಸಿಲ್ಬೆಯಲ್ಲಿ ಏಸಪ್ಪ ಎಲ್ಲ ತೂಗ ಹಾಕುವಾಗ ಇಳಿದು ಬಾ ಅಂತ ಎಲ್ಲ ಹೇಳ್ತಾರೆ. ಅಕಸ್ಮಾತ್ ಏಸಪ್ಪ ಇಳಿದು ಬಂದರೆ ನೀನು ಸಹ ಆ ಸಿಲುಬೆಯಲ್ಲಿ ಹತ್ತಬೇಕಾಗಿದ್ದು ಜೀವನರೇ. ಏಕೆಂದರೆ ಅವರ ಮರಣ ಹೊಂದಬೇಕಾಗಿತ್ತು. ಮರಣ ಹೊಂದಿಲ್ಲದಿದ್ದರೆ ನಮಗೆ ಜೀವ ಇಲ್ಲ, ನಮಗೆ ಮೋಕ್ಷವಿಲ್ಲ, ನಮಗೆ ಶಾಂತಿ ಇಲ್ಲ, ನಮಗೆ ಪರಲೋಕವಿಲ್ಲ, ನಮಗೆ ಸಮಾಧಾನ ಇಲ್ಲ. ಪ್ರೀತಿಯ ದೇವಜನರೇ, ಅದಕ್ಕಾಗಿ ನಮ್ಮ ಜೀವಿತದಲ್ಲಿ ನಾವು ಏಸಪ್ಪನ ಒಪ್ಪಿಸಿಕೊಡೋ ಮಕ್ಕಳಾಗಿರಬೇಕು. ನನ್ನ ತಂದೆಯೇ, ನನ್ನ ದೇವರೇ ಏಕೆ ನನ್ನ ಕೈ ಬಿಟ್ಟು ಜೀವನವಾಗಿ ಕೇಳ್ಪಡಿದೆ. ಒಂದು ಲಾಸ್ಟಲ್ಲಿ ಒಂದು ಕಾರ್ಯ ಹೇಳ್ತಾರೆ. ಒಂದು ಪ್ರಾಂತ್ಯದ ಒಂದು ಗಂಡ ಮಳೆದಿದ್ದಾರೆ. ಅವರಿಗೆ ಒಬ್ಬನ ಮಗ. ಆ ಮಗನ ಒಬ್ಬನೇ ಮಗ ಅಂತೇಳಿ ಅವನ ಪ್ರೀತಿ ಮಾಡಿ ಅವನಿಗೆ ಕೇಳಿದಗಳ ಹಣ ಕೊಟ್ಟು ಆ ಮಗನೂ ಇವಾಗ ಅವ್ರ ಸ್ನೇಹಿತರ ಜೊತೆ ಅಲ್ಲಿಲ್ಲೇ ಹೋಗಿ ಅವನು ಕೆಟ್ಟೋಗ್ಬಿಟ್ಟ. ಪ್ರೀತಿ ಜೀವಜನರೇ, ಇವಾಗ ಯಾವಾಗಲೂ ಕುಡಿದು ಮನೆಗೆ ಬರ್ತಾರಿಲ್ಲ. ಕುಡಿದು ಹೋಗ್ಬಿಟ್ಟು ಕೊಲೆ ಮಾಡ್ದ, ಪೊಲೀಸ್ ಸ್ಟೇಷನ್ಗೆ ಹೋದ, ಅರೆಸ್ಟ್ ಆದ, ಮತ್ತೆ ಮನೆಗೆ ಬರ್ತಾರೆ. ಇದ್ದೇ ಅವಳಿಗೆ ಮನೇಲಿ ಹೇಳಿದ್ರು, ನೀನು ನಮ್ಮ ಮನೆಗೆ ಬರಬೇಡ ಅಂತೇಳಿ ಅವರು ಮನೇಲಿ ಕಳಿಸ್ಬಿಟ್ಟು. ಅಂಥ ಸಮಯದಲ್ಲಿ ಅವನು ದೂರ ಹೋದ ನೋಡಿದ್ವಿ. ಇರೋ ಹಣ ಎಲ್ಲ ತಗೊಂಡೋಗಿ ಅವನು ಹಾಳು ಮಾಡಿ ಮತ್ತೆ ಏನು ಮಾಡೋಕ್ಕಾಗಲ್ಲ. ಹೋಗುವಾಗ ರಾಜನಿತ್ರ ಹೋದ, ಎಲ್ಲ ಆಸ್ತಿ ತಗೊಂಡೋದ. ಆದರೆ ಬರೋ ಸಮಯ ಅವನು ಬರೋಕ್ಕಾಗಿಲ್ಲ, ಎಲ್ಲ ಕಳ್ಕೊಂಬಿಟ್ಟ. ಇವಾಗ ಒಂದು ತಿಪ್ಪೆ ಹತ್ರ ಕುತ್ಕೊಂಡಿದ್ದಾನೆ.
ಆ ಕಸ ಹಾಕೋ ಜಾಗದಲ್ಲಿ ಕುತ್ಕೊಂಡಿರೋ ಸಮಯದಲ್ಲಿ ಅವನು ಕುತ್ಕೊಂಡು ಯಾರನ್ನು ಇಸ್ತ್ರಿಯಲ್ಲಿ ತೊಗೊಂಬಂದು ಅನ್ನ ಹಾಕಿದ್ರೆ ಏನೇನೊಂದು ಹಾಕಿದ್ರೆ ಹಾಯ್ಕೊಂಡು ತಿಂತಾವನೆ. ನೋಡಿ ಆ ರೀತಿ ಎಂಥ ಪರಿಸ್ಥಿತಿ ಬಂದುಬಿಡ್ತು. ನೋಡಿ ಮುದ್ದಾಗಿ ಮುದ್ದಾಗಿ ಬೆಳೆಸಿದ ಮಕ್ಕಳನ್ನ ಯಾವ ರೀತಿ ಅಂತೇಳಿ ಸ್ವಲ್ಪ ಗಮನ ವಿಸಾರಿಸಿ ನೋಡಿ. ಆದರೆ ಆ ಸಮಯದಲ್ಲಿ ಅಲ್ಲೊಂದು ಫೋಟೋ ಇದೆ, ಅಲ್ಲೊಂದು ಪೇಪರ್ ಇದೆ. ಆ ಫೋಟೋದಲ್ಲಿ ಅವನೇ ಫೋಟೋ ಇದೆ ಆ ಪೇಪರಲ್ಲಿ. ಆ ಫೋಟೋ ನೋಡ್ತಾನೆ. ಆ ಫೋಟೋ ಕೆಳಗಡೆ ಬರೆದಿದೆ, ತಂದೆ ತಾಯಿಗಳು ನಿಮ್ಮನ್ನು ಕ್ಷಮಿಸಿದರೆ ಮತ್ತೆ ಮನೆಗೆ ಬಾ ಅಂತೇಳಿ. ಏಕೆಂದರೆ ಅವರ ತಾಯಿ ಮರಣಾಸಿಗೆ ಹಿಡ್ಕೊಂಬಿಟ್ಲು. ನನ್ನ ಮಗನ ಕಳ್ಕೊಂಬಿಟ್ನಲ್ಲ, ಒಬ್ಬ ಮಗನ ಇದೆಲ್ಲ ನಾನು ಹೇಗಾದ್ರೂ ನನ್ನ ಮಗನ ನೋಡಿದ್ರೆ ನಾನು ಸಾಯಬೇಕಂತೇಳಿ ಮರಣಾಸಿಕೆಯಲ್ಲಿ ಇದು ಮಾಡ್ತೀನಿ, ಇವತ್ತು ನಾಳೆ ಅಂತ ಆ ರೀತಿಯಾಗಿದ್ದಾರೆ. ಈಗ ಆ ಮನುಷ್ಯನು ಅಲ್ಲಿ ಓದಿದ ತಕ್ಷಣ ಸೀದಾ ತಂದೆ ತಾಯಿ ಮನೆಗೆ ಬರ್ತಾನೆ. ಬಂದ ತಕ್ಷಣವೇ ಅವ್ರ ತಾಯಿಗೆ ಸಂತೋಷ, ಬಹು ಸಂತೋಷ. ಮಗನ ಕರ್ಕೊಂಡು ಅಪ್ಪಿಕೊಂಡು ಗಂಡನ ಕರೀತಾರೆ. ರೀ ಬನ್ರಿ, ಇಲ್ಲ ಕರೆದ್ಬಿಟ್ಟು ಹೇಳ್ತಿದ್ರೆ, ನನ್ನ ಮಗನ ಇದು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡ್ತೀನಿ ಮಗನೇ, ಇನ್ನೆಂದಿಗೂ ನೀನು ತಂದೆನ ಬಿಟ್ಟು ನೀನು ಹೋಗಬೇಡ ಅಂತೇಳಿ ಆ ಮಗನಿಗೆ ಆಲೋಚನೆ ಕೊಟ್ಟು ಆ ಮಗಳು ಕೊನೆ ಉಸಿರು ಎಳೆದು ಆ ಮಗಳು ಸತ್ತು ಹೋಗ್ಬಿಡ್ತಾಳೆ. ಪ್ರೀತಿಲ ದೇವಜನರೇ, ಅದೇ ಕಾರ್ಯವನ್ನು ಏಸಪ್ಪ ನಮಗೆ ಮಾಡಿದರೆ, ಪರಲೋಕಿರುವ ತಂದೆ ಕೈಗಳಲ್ಲಿ ನಮ್ಮನ್ನು ಒಪ್ಪಿಸಬೇಕಂತೇಳಿ ಈ ಲೋಕ ಪಾಪ ಎಲ್ಲ ಹೊತ್ತುಕೊಂಡು ನಿನ್ನ ಅವರ ಕೈಯಲ್ಲಿ ಒಪ್ಪಿಸಿಕೊಟ್ಟು ಅವರ ತಂದೆ ಕೈಯಲ್ಲಿ ಒಪ್ಪಿಸಿಕೊಟ್ಟು ಅವರು ಹಾದು ಒಂದು ಸತ್ಯವಾಗಿ ಕೇಳ್ಬಿಡದೆ ಈಗಲೂ ಜೀವಿಸ್ತಾ ಇದ್ದಾರೆ. ಆದ ಕಾರಣ ನನ್ನ ತಂದೆ ಅಂತೇಳಿ, ನನ್ನ ದೇವರೇ ಏಕೆ ಕೈ ಬಿಟ್ಟೆ ಅಂತೇಳಿ ಈ ಸುಂದರವಾದ ವಾಕ್ಯಗಳನ್ನು ಕರ್ತನು ಸಹ ವಾಸನೆ ಮಾಡಲಿ. ನಾವು ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ.